ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ ಸಲ್ಲಿಸ್ತಾ ಡಿಎಂ ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ 2204ನೇ ಈ ಒಂದು ಜೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಆದರ ಸ್ವಾಗತ. ಇಂದಿನ ಕಾರ್ಯಕ್ರಮ ಪ್ರೊಡಕ್ಟ್ ಟ್ರೈನಿಂಗ್. ಈ ಪ್ರೊಡಕ್ಟ್ ಟ್ರೈನಿಂಗ್ ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮಲ್ಲಿದ್ದಾರೆ. ಅವರು DXN ಸುಮಾರು ಒಂದು 25 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. 25 ವರ್ಷದಲ್ಲಿ 25ಕ್ಕೂ ಜಾಸ್ತಿ ದೇಶವನ್ನು DXN ಮುಖಾಂತರ ವಿದೇಶಿ ಪ್ರವಾಸ ಮಾಡಿದ್ದಾರೆ. ಅವರ ಟೀಮ್ ಅಲ್ಲಿ 70,000ಕ್ಕಿಂತ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7,000ಕ್ಕಿಂತ ಮಿಕ್ಕಿ ಸ್ಟಾರ್, 600 ಮಿಕ್ಕಿ ಡೈಮಂಡ್, 200ಕ್ಕಿಂತ ಮಿಕ್ಕಿ 600 ಮಿಕ್ಕಿ ರೂಬಿ, 200ಕ್ಕಿಂತಲೂ ಮಿಕ್ಕಿ ಡೈಮಂಡ್ ಅನ್ನು ಹೊಂದಿದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಯಾಕಂದ್ರೆ ಇವರು ಸಾಧನೆಯನ್ನು ಗುರುತಿಸಿ ಇವರಿಗೆ ಆರ್ಯಭಟ ಸದ್ಭಾವನಾ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DXN ಸಾಧಕ ರತ್ನ ಪಡೆದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೃದಯವಂತ ನಾಯಕರಾದ ಶ್ರೀಯುತ SN ಸಿಟಿ ಉಡುಪಿ ಎಕ್ಸಿಕ್ಯೂಟಿವ್ ಸೀನಿಯರ್ ಕಮಾಂಡ್ ಆದ SN ಸಿಟಿ ಅವರಿಂದ ಕಾರ್ಯಕ್ರಮ ನಡೆಸಲಿಕ್ಕಿದ್ದಾರೆ. ಸರ್, ತಮಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇವತ್ತಿನ ನಾವು ಪ್ರಾಡಕ್ಟ್ ಟ್ರೈನಿಂಗ್ ಬರ್ತಾ ಇದೀವಿ. ಪ್ರಾಡಕ್ಟ್ ಟ್ರೈನಿಂಗ್ ಅಲ್ಲಿ ಇವೆಲ್ಲ ನಾವು DXN ಟೀ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಒಂದು ದಿನಕ್ಕೆ ಎಷ್ಟು ನೀರು ಕುಡಿಯಬೇಕು ಗೊತ್ತಾ ಅಂತ ಕೇಳ್ತಾರೆ. ಯಾರಾದ್ರೂ ಹೇಳ್ಬೋದಾ? ಒಂದ್ ದಿನಕ್ಕೆ ಎಷ್ಟು ನೀರು ಕುಡಿಬೇಕು? ಕನಿಷ್ಠ 4 ಲೀಟರ್ ಕುಡಿಬೇಕು ಸರ್. ಕನಿಷ್ಠ 4 ಲೀಟರ್. 5 ಲೀಟರ್ಸ್ ಪರ್ ಡೇ ಹೇಳ್ತಾರೆ ಸರ್. ಎಷ್ಟು? 5 ಲೀಟರ್ಸ್ ಪರ್ ಡೇ ಸರ್. 5 ಲೀಟರ್ಸ್ ಪರ್ ಡೇ. 4 ಲೀಟರ್, 4 to 5 ಲೀಟರ್ಸ್ ಸರ್. 4 to 5 ಲೀಟರ್ಸ್. ಆಮೇಲೆ ಎನಿಬಡಿ? ಸರ್, ಸೆಕೆಗೆ ಜಾಸ್ತಿ, ಮಳೆಗಾಲಕ್ಕೆ ಸ್ವಲ್ಪ ಕಡಿಮೆ ಆಗಿ. ಓಕೆ, 20 kgಗೆ 1 ಲೀಟರ್. ಎಷ್ಟು? 20 kgಗೆ 1 ಲೀಟರ್. 20 kgಗೆ 1 ಲೀಟರ್ ಅಂದ್ರೆ 100 kg ಇದ್ರೆ 5 ಲೀಟರ್ ಅಲ್ವಾ ಮೇಡಮ್? ಹೌದು ಸರ್, ವೆಯ್ಟಿಗೆ ತಕ್ಕಂತೆ. ಓಕೆ. ಗಂಟೆಗೆ ಒಂದು ಗ್ಲಾಸ್ ನೀರು ಕುಡಿಬೇಕಂತ ಸರ್. ಗಂಟೆಗೆ 1 ಗ್ಲಾಸ್ ನೀರು ಕುಡಿಬೇಕು. ಓಕೆ, ಇನ್ನೇನಿ? ಈಗ ನಮ್ ಜೊತೆಗೆ ಪ್ರಾಣಿಗಳು, ಪಕ್ಷಿಗಳಿದೆ. ಅವು ಎಷ್ಟು ನೀರು ಕುಡಿತವೆ ಗೊತ್ತಿದೆಯಾ ನಿಮ್ಗೆ ಏನಾದ್ರು? ಅವರು ನಮ್ಮ ಹಾಗೆ ತಾನೆ. ಸೊ ಬಾಯಾರಿಕೆ ಆಗಲಿಕ್ಕೆ ನೀರು ಕುಡಿತಾ ಇರ್ತದೆ ಸರ್. ಹೌದಾ? ಒಂದು ಓಕೆ. 20 ಲೀಟರ್ ನೀರು ಕುಡಿಯುತ್ತೆ ಸರ್ ಒಂದು ಹಸು. ಸೊ 20 ಲೀಟರ್ ಕುಡಿತದೆ. ಈಗ ಅದಕ್ಕೆ ಅಂದ್ರೆ ನೀವು ಹೇಳ್ದಾಗೆ, ಅವ್ರು ಮೇಡಮ್ ಹೇಳ್ದಾಗೆ ಕರೆಕ್ಟ್ ಆಯ್ತು. ಯಾಕಂದ್ರೆ ವೆಯ್ಟಿಗೆ ತಕ್ಕಂತೆ ನೀರು ಕುಡೀರಿ ಅಂತ ಆಯ್ತು ಅಲ್ವಾ? ಸೊ ದಟ್ಸ್ ವೆರಿ ಸಿಂಪಲ್. ನಿಮ್ಗೆ ಬಾಯಾರಿಕೆ ಆದ್ರೆ ನೀವು ನೀರು ಕುಡಿಲೇಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರಿಗೆಲ್ಲ ನೀವು ನೀರಡಿಕೆ ಆಗ್ತದೆ, ನೀವು ನೀರು ಕುಡಿಲಿಲ್ಲ ಅಂದ್ರೆ ಅದು ಪ್ರಾಬ್ಲಮ್. ಸೊ ಅದರಿಂದ ನೀರು ತುಂಬಾ ಮನುಷ್ಯನಿಗೆ ಅಗತ್ಯ. ಬಟ್ ಡಿಪೆಂಡ್ಸ್. ಯಾಕಂದ್ರೆ ಇದೆಲ್ಲ ಹೇಳಿರೋದು ಅವರವರ ಇದಕ್ಕೆ ತಕ್ಕಂತೆ ಹೇಳಿದ್ದಾರೆ. ಅಟ್ಲೀಸ್ಟ್ ಸೈನ್ಸ್ ಹೇಳ್ತಾರೆ ನೀವು ಮಿನಿಮಮ್ 3 to 5 ಲೀಟರ್ಸ್ ವರೆಗೆ ನೀರು ಕುಡಿಬೇಕಂತ. ಸೊ ಹಾಗಾಗಿ ನೀರು ನಮ್ಗೆ ಅಗತ್ಯ ಇದೆ. ಸೊ ನಾವೀಗ ಹೇಳ್ತೀವಿ, ನೀವು ನೀರು ಕುಡಿಲಿಕ್ಕೆ ಜನ ರೆಡಿ ಇಲ್ಲ, ಅಟ್ಲೀಸ್ಟ್ ನೀವು ಅದ್ರ ಜೊತೆಗೆ ನಾವು ನಮ್ದು ಗ್ಯಾನೋಡರ್ಮ ನೀರನ್ನ ಕುಡಿಬಹುದಲ್ಲ ಅಂತ. ಒಂದು ದಿನಕ್ಕೆ ಅಟ್ಲೀಸ್ಟ್ ನಾನು ಹೇಳ್ತೀನಿ 12 ಗ್ಲಾಸ್. ಕೆಲವರು ಈ ಲೀಟರ್ ಗೀಟರ್ ಅಂದ್ರೆ ಅವರಿಗೆ ಭಾರಿ ಟೆನ್ಷನ್ ಆಗ್ತದೆ. ನೀವು ಜಸ್ಟ್ ನೋಡಿ, ಇದಿದೆ ನೋಡಿ, ಇದೊಂದು 12 ಕುಡಿಬೇಕು ಡೈಲಿ. ರೆಡಿ ಇದ್ದೀರಾ? ಎಷ್ಟು ಜನ ರೆಡಿ ಇದ್ದೀರಿ ನೋಡಿ. ಬೇಕಾದ್ರೆ 1 ತಿಂಗಳಲ್ಲಿ ನಿಮ್ಗೆ ಅಗಾಧವಾದ ಚೇಂಜಸ್ ಗ್ಯಾರಂಟಿ ಬರ್ತದೆ. ಅದ್ರ ಜೊತೆಗೆ ಏನಾದ್ರು ಸ್ಪಿರುಲಾ ತಗೊಂಡ್ರೆ ಅಂದ್ರೆ ನಿಮ್ಮ ವೆಯ್ಟ್ ಜಾಸ್ತಿ ಇದ್ರೆ ಕಮ್ಮಿನೂ ನಾರ್ಮಲಿಗೂ ಬರ್ತದೆ. ಬಟ್ ದಿನಕ್ಕೆ ನೀವು 12, ಇದಕ್ಕೆ ಏನು ಹಾಕ್ಬಾರ್ದು. ಓನ್ಲಿ ಟೀ ಮತ್ತೆ ನಮ್ಮ ನೀರು ಅಷ್ಟೇ. ನೀರು ಮತ್ತೆ ಟೀ ಇಲ್ಲಿ ಪಕ್ಕದಲ್ಲಿ ಇಟ್ಟಿದ್ದಾರೆ ನೋಡಿ. ಸೊ ನಾನು ಏನ್ ಹೇಳ್ತಿದ್ದೆ, ಇದು ಯಾಕೆ ತೋರಿಸಿದೆ ಅಂದ್ರೆ, ಇಟ್ ಈಸ್ ನಥಿಂಗ್ ಬಟ್ DXN ಟೀ ಅಂದ್ರೆ TXN ನೀರ್ ಅಂತಾನೆ. ಅದಕ್ಕೆ ಅವಳು ತೋರಿಸ್ತಾ ಇರೋದು. ಇದು ನಥಿಂಗ್ ಬಟ್ ನೀರು. ನೀರಿಗೆ ಓನ್ಲಿ ಗ್ಯಾನೋಡರ್ಮ ನಾವು ಆ್ಯಡ್ ಮಾಡಿದೀವಿ ಅಷ್ಟೇ. ಅದರಲ್ಲಿ ಏನು ಡಿಫರೆನ್ಸ್ ಇಲ್ಲ. ಆದ್ರಿಂದ ಇದಕ್ಕೆ ನೀವು ಬೆಲ್ಲ ಅಥವಾ ಸಕ್ಕರೆ ಯಾವುದು ಆ್ಯಡ್ ಮಾಡ್ಲಿಕ್ಕಿಲ್ಲ. ಬೇಕಿದ್ರೆ 1-2 ಡ್ರಾಪ್ಸ್ ಲಿಂಬು ಇದ್ರೆ ಆ್ಯಡ್ ಮಾಡ್ಕೋಬಹುದು ಅಷ್ಟೇ. ಮತ್ತೆ ಏನು ಆ್ಯಡ್ ಮಾಡ್ಲಿಕ್ಕಿಲ್ಲ. ಆಸ್ ಇಟ್ ಈಸ್ ನೀರು ಕುಡಿದಾಗೆ ನೀವು ಕುಡಿತಾ ಹೋಗ್ತಾ ಇರ್ಬೇಕು. ನೀವು ಎಷ್ಟು ಕುಡಿಬೇಕು? ಮಿನಿಮಮ್ 12 ಗ್ಲಾಸ್. 12 ಗ್ಲಾಸನ್ನ ನೀವು ಕುಡಿಬೇಕು. 12 ಗುಣಿಸು 200 ಅಂತ ಹೇಳಿದ್ರೆ 12ರಲ್ಲಿ 2 ಅಂದ್ರೆ ಸಾಧಾರಣ 2.5 ಲೀಟರ್ ಆಗ್ತದೆ. ಸೊ ಅಪ್ರಾಕ್ಸಿಮೇಟ್ 12 ಗ್ಲಾಸ್ ಅಂದ್ರೆ ಅಷ್ಟು ನೀವು ಕುಡಿಲಿಕ್ಕೆ ರೆಡಿ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಏನು ಆರೋಗ್ಯ ಇದೆ ಗ್ಯಾರಂಟಿ ಕೊಡ್ತೀವಿ. ನೀವು ಕುಡಿದು ನೋಡಿ. ಕುಡ್ದವ್ರು ಇದ್ದಾರೆ ಯಾರಾದ್ರೂ ಇಲ್ಲಿ? ಯಾರಾದ್ರೂ ಇದ್ರೆ ಅವ್ರ ಹತ್ರ ಕೇಳುವ ಫಸ್ಟ್. ಯಾರಾದ್ರೂ ದಿನಕ್ಕೆ 12 ಗ್ಲಾಸ್ ಕುಡ್ದವ್ರು ಇದ್ರೆ ಅವ್ರು ಹೇಳ್ಬೋದು. ಸೊ ನಮ್ಮ ಬಿಹಾರೀಸ್ ಇದ್ದಾರೆ ನೋಡಿ. ಬಿಹಾರೀಸ್ ಈ ಬಿಸ್ಲರಿ ವಾಟರ್ ಬಾಟಲ್ ಬರ್ತದೆ 1 ಲೀಟರ್ದು. ಅದು ಅವರು ದಿನಕ್ಕೆ 3 ಲೀಟರ್ ಕುಡಿತಾರಂತ. ನಾನು ರಾಂಚಿಗೆ ಹೋದಾಗ ಅಲ್ಲಿ ಹೇಳ್ತಾ ಇದ್ರು, ಡೈಲಿ ಸರ್ ಇದು ಬೆಳಿಗ್ಗೆ ನಾವು ಇದನ್ನ 10-11 ಗಂಟೆ ಒಳಗೆ 1 ಲೀಟರ್ ಖಾಲಿ ಮಾಡ್ತೀವಿ. ಮಧ್ಯಾಹ್ನ ಮೇಲೆ 1 ಲೀಟರ್ ಖಾಲಿ ಮಾಡ್ತೀವಿ. ಸಂಜೆಗೆ 1 ಲೀಟರ್ ಖಾಲಿ ಮಾಡ್ತೀವಿ.
ಏನ್ ಮಾಡುದು ಅವರು ಬರೀ ಬಿಸಿ ನೀರಿಗೆ ಇದನ್ನ ಹಾಕ್ಬಿಟ್ಟು ಶೇಕ್ ಮಾಡುದು, ಅದನ್ನ ಕುಡಿತಾ ಇರ್ತಾರೆ. ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಪೈಸಿ ಟೀ ಅನ್ನ ಯೂಸ್ ಮಾಡ್ತಾರೆ ಅಲ್ಲಿ, ಅದನ್ನು ಕುಡಿತಾರೆ. ಯೂಶ್ವಲಿ ನಿಮ್ಗೆ ದಿಸ್ ಇಸ್ ವೆರಿ ಗುಡ್. ಸೊ ರೆಡಿಯಾಗಿ, ಇವತ್ತಿಂದ ರೆಡಿಯಾಗಿ. ಸೊ ಟೀ, ಚಹಾ, ನೀರು ನೋಡಿ, ಇದೆಲ್ಲ ಏನಿಲ್ಲ, ಬರೇ ಚಹಾ ಮತ್ತೆ ನೀರು, ಚಹಾದ ನೀರು ಅಷ್ಟೇ. ಇದರಲ್ಲಿ ಚಹಾ ಇನ್ಕ್ಲೂಡ್ ಆಗಿದೆ. DXN ಪ್ರೆಸೆಂಟ್ ದ ಮ್ಯಾಗ್ನಿಫಿಸಿಕೆಂಟ್ ಬಿವರೇಜ್ DXN ಟೀ ಸೀರೀಸ್. ರಿಷಿ ಗ್ಯಾನೋ ಟೀ ಇದೆ ನಮ್ಮ ಹತ್ರ, ಗ್ರೀನ್ ಡಿಪ್ ಟೀ ಇದೆ, ಮಸಾಲಾ ಡಿಪ್ ಟೀ ಇದೆ, ಬ್ಲ್ಯಾಕ್ ಡಿಪ್ ಟೀ ಇದೆ. ಅದಲ್ಲದೆ ಈಗ ನಿಮಗೆ ಇನ್ನೂ 3 ವೆರೈಟಿ ಟೀಗಳು ಆಲ್ರೆಡಿ ಬಂದಿದೆ, ಹೊಸ ಟೀಗಳು ಸಹ ಬಂದಿದೆ ನಿಮಗೆ. ಸೊ ಮಾರ್ಕೆಟ್ ಅಲ್ಲಿ ಬಂದಿದೆ. ಬಟ್ ಓನ್ಲಿ ಥಿಂಗ್ ನಾನು ಹೇಳೋದು ನಿಮಗೆ, ಯು ಹ್ಯಾವ್ ಟು ಅವಾಯ್ಡ್ ಬೆಲ್ಲ ಮತ್ತೆ ಸಕ್ಕರೆಯನ್ನ ಬದಿಗಿಡ್ಬೇಕು. ಇದನ್ನ ಕುಡಿಬೇಕಾದ್ರೆ ಎರಡು ಯೂಸ್ ಮಾಡಬಾರ್ದು, ಬರೇ ಟೀ ಮತ್ತೆ ನೀರು ಅಷ್ಟೇ. ಸೊ ಬಿಸಿ ನೀರಿಗೆ ನೀವು ಟೀ ಪೌಡರ್ ಹಾಕಿಡ್ಬೋದು, ಅಥವಾ ಕುದಿಯುವ ನೀರಿಗೆ ನೀವು ಟೀ ಪೌಡರ್ 1 ಲೀಟ್ರಿಗೆ ಅಂದ್ರೆ 4 ಗ್ಲಾಸಿಗೆ 1 ಚಮಚ ಹಾಕಿದ್ರೆ ಸಾಕಾಗ್ತದೆ. ದಟ್ಸ್ ಎನಫ್. ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ, ಅದು ತಣ್ಣಗಾಗ್ತದೆ, ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ರೆಡಿ ಇದ್ದೀರಾ? ಎಷ್ಟು ದಿನ ಟ್ರೈ ಮಾಡೋಣ? 1 ತಿಂಗಳು ನೀವು ಟ್ರೈ ಮಾಡೋಣ. ನಿಮ್ಗೆ 1 ತಿಂಗಳಿಗೆ ಎಷ್ಟು ಖರ್ಚಾಗ್ಬೋದು? ಯಾರಾದ್ರೂ ಹೇಳ್ಬೋದಾ ಎಷ್ಟು ಖರ್ಚಾಗ್ಬೋದು ಅಂತ? 150 ರೂಪಾಯಿ ಖರ್ಚಾಗ್ಬೋದು ಸರ್, ಜಾಸ್ತಿ. 200 ಜಾಸ್ತಿ ರೂಪಾಯಿ. 200 ರೂಪಾಯಿ ಖರ್ಚಾಗ್ಬೋದು ಹೇಳ್ತಾರೆ. ಸೊ ಇನ್ನೇನಿಬೇಡಿ, ನಮ್ಮ ಬಾಳಪ್ಪ ಅವ್ರು ರೆಡಿ ಆಗಿದ್ದಾರೆ ನೋಡಿ, ಅವ್ರು ರೆಡಿ ಇದ್ದಾರೆ, ಗೋವಿಂದ್ ಪಾಂಡೆ ಅವ್ರು ರೆಡಿ ಆಗಿದ್ದಾರೆ ಅಂತ ಹೇಳ್ತಾರೆ. ಸೊ ನೀವು ಜಸ್ಟ್ ಇದನ್ನ ನೀವು ನಾಳೆಯಿಂದ ನೀವು ವಿಡಿಯೋ ಓಪನ್ ಮಾಡಿ ತೋರಿಸ್ಬೇಕು. ನೀವು ಜಸ್ಟ್ ಒಂದೊಂದು ಗ್ಲಾಸ್ ನೋಡಿ ಬೇಕಾದ್ರೆ ಹೇಗೆ ವರ್ಕ್ ಆಗ್ತದಂತ. ಅವಾಗ ಆನಂದ್ ಮಸ್ಲಿ ಅವರೇ, ನೀವು ಯಾವಾಗಲೂ ಎವರ್ ರೆಡಿ ಇರ್ತಾರೆ ಬಿಡಿ, 100%. ಸೊ ಮಾತಾಡ್ಲಿಕ್ಕೆ ಉಂಟ ಮಸ್ಲಿ ಅವರೇ? ಸೊ ಹಾಗಾಗಿ ಹೇಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೈ DXN ಫ್ಯಾಮಿಲಿ. ಸರ್, ಇದನ್ನ ನಾವು ಕುಡಿತಾ ಇದ್ದು ಬಹಳ ದಿವಸ ಆಯ್ತು ಸರ್, ಬಹಳ ದಿನ ಆಯ್ತು. ನಮ್ಮ ಪೆಟ್ ಸರ್ ಇದು. ಪ್ರತಿನಿತ್ಯ ನಾವು ಬೇರೆದವ್ರಿಗೆ ಕುಡಿಸ್ತೀವಿ, ನಾವು ಕುಡಿತೀವಿ. ಓಕೆ, ವೆರಿ ಗುಡ್. ಕುಡಿತಾನೆ ಇರ್ತೀವಿ ಸರ್, ಕುಡಿತಾನೆ ಇರ್ತೀವಿ. ಇದನ್ನ ಹೆಚ್ಚು ಯಾರು ಕುಡಿತಾರ ಅವ್ರ ಆರೋಗ್ಯ ಚೆನ್ನಾಗಿರ್ತದ. 1 ತಿಂಗಳಿಗೆ ಒಬ್ಬರಿಗೆ 1/4 kg ಸಾಕು ಸರ್, 1 ಡಬ್ಬಿ ಸಾಕು. 1 ತಿಂಗಳಿಗೆ ಒಬ್ಬರಿಗೆ ಅಂದ್ರೆ 520 ರೂಪಾಯಿ ಖರ್ಚು ಸರ್, ಮತ್ತೇನಿಲ್ಲ. 520 ರೂಪಾಯಿದಲ್ಲಿ ನಾವು 5 ಲಕ್ಷ ಗಂಟ್ಲೆ ಮುಂದೆ ಮಾಡ್ತಕ್ಕಂತ ಖರ್ಚುಗಳನ್ನ ಉಳಿಸಬಹುದು ಸರ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅವ್ರಿಗೆ ಎಕ್ಸ್ಪೀರಿಯನ್ಸ್, ಸುಮ್ಮನೆ ಮಾತಾಡೋದಿಲ್ಲ ಅವ್ರು. ಸೊ ಅವ್ರ ಹತ್ರ ರೆಕಾರ್ಡ್ ಇದೆ, ಯೂಸ್ ಮಾಡಿದ್ದಾರೆ, ಕರೆಕ್ಟ್ ಆಗಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದನ್ನ ನಾವು ಫಾಲೋ ಮಾಡ್ಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು. ಓಕೆ, ಶ್ರೀಧರ್ ಮೂರ್ತಿ ಅವರು ರೆಡಿ ಇದ್ದಾರೆ, ರೈ ಅವರು ರೆಡಿ ಇದ್ದಾರೆ. ನೋಡಿ, ನೀವು ನಾಳೆ, ಇವತ್ತಿಂದ ಆಗ್ಲಿಲ್ಲ, ನಾಳೆಯಿಂದ ಟ್ರೈ ಮಾಡಿ. ಜಸ್ಟ್ ನೋಡಿ, 1 ಲೀಟರ್ ನೀರು ಕುದಿಸ್ಬಿಡಿ, 1 ಚಮಚ ಪೌಡರ್ ಹಾಕಿ, ಅಥವಾ 3 ಲೀಟರ್ ಒಂದೇ ಸಲ ಹಾಕಿ 3 ಚಮಚ ಪೌಡರ್ ಹಾಕ್ಬಿಡಿ. ಮತ್ತೆ ಈ ನೀರನ್ನೇ ಕುಡಿತೇನೆ ಅಂತ ಹೇಳಿ ನೀವು ಮೈಂಡಲ್ಲಿ ನಿಮ್ದು ನೀರು ಮಾತ್ರ ಇರಲಿ. ನೀವೇನು ಅದಕ್ಕೆ ಅದು ಹಾಕಿದೆ ಇದು ಹಾಕಿದೆ ಅದು ಅಗತ್ಯ ಇಲ್ಲ. ಏನ್ ಶ್ರೀಧರ್ ಮೂರ್ತಿ ಅವ್ರು ರೆಡಿನಾ? ಓಕೆ, ಶ್ರೀಧರ್ ಮೂರ್ತಿ ಅವರು ರೆಡಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ವಿ ವಿಲ್ ಟುಮಾರೋ ಆನ್ವರ್ಡ್ಸ್ ವಿ ವಿಲ್ ಸ್ಟಾರ್ಟ್. 1 ತಿಂಗಳಲ್ಲಿ ನೋಡೋಣ ರಿಸಲ್ಟ್ ಹೇಗಿದೆ ಅಂತ. ನಿಮ್ಮ ವೆಯ್ಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳೋದು ಫಸ್ಟ್ ಇಸ್ ದ ವೆಯ್ಟ್ ಚೆಕ್ ಮಾಡಿ. ಆದಷ್ಟು ನಾವು ಶುಗರ್ ಅನ್ನ ಅವಾಯ್ಡ್ ಮಾಡಿ. ಆಮೇಲೆ ಹೊರಗಡೆ ಇರುವ ಆಯಿಲ್ ಅನ್ನ ಅವಾಯ್ಡ್ ಮಾಡಿ. ಯಾವುದೇ ಆಯಿಲ್ ಯೂಸ್ ಮಾಡಬೇಡಿ. ನಿಮ್ಗೆ ಆಯಿಲ್ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಪುನಃ ನೀವು ಯು ಹ್ಯಾವ್ ಟು ಕಮ್ ಫಾರ್ DXN ವರ್ಜಿನ್ ಕೋಕೋನಟ್ ಆಯಿಲ್ ಅನ್ನ ಬರ್ಬೇಕಾಗ್ತದೆ. ಸೊ ಹಾಗಾಗಿ ಅದಕ್ಕೆ ನೀವು ಯೂಸ್ ಮಾಡಿ. ಯಾಕಂದ್ರೆ ಬೇರೆ ಆಯಿಲ್ ನಮ್ಗೆ ಗ್ಯಾರಂಟಿ ಇಲ್ಲ ಏನು ಹಾಕಿರ್ತಾರೆ ಏನೋ. ಯಾಕಂದ್ರೆ ಇದನ್ನ ತಗೊಂಡು ಪುನಃ ಅದು ಆಯಿಲ್ ಅಥವಾ ಬೇರೆ ಎಲ್ಲ ಸ್ವೀಟ್ ಎಲ್ಲ ತಿಂದ್ರೆ ನಾವು ಜವಾಬ್ದಾರಲ್ಲ. ಸೊ ಯು ಹ್ಯಾವ್ ಟು ಫಾಲೋ ದ ಸಿಸ್ಟಮ್. ಸೊ ವಾಟ್ ಈಸ್ ಮೇಡ್ ಅಪ್ ಆಫ್ 2 ಎಲಿಮೆಂಟ್ಸ್, ಹೈಡ್ರೋಜನ್ ದಟ್ಸ್ ಕಾಲ್ಡ್ H and oxygen is called O. ನಿಮಗೆ ಗೊತ್ತಿದೆ H2O ಅಂದ್ರೆ ವಾಟರ್ ಅಂತ. ದ ಕೆಮಿಕಲ್ ಫಾರ್ಮುಲಾ ಫಾರ್ ವಾಟರ್ ಇಸ್ H2O, which means that each molecule of water contains 2 what you call atoms ಅಂತ ಹೇಳ್ಬೋದು. 2 ಏನ್ ಕಾಣ್ತಾ ಇಲ್ಲ ನನಗೆ ಇಲ್ಲಿ, 2 hydrogen, sorry, 2 hydrogen, that is called H and it is O. ಇದು 2 ಇದೆ ಇದರಲ್ಲಿ, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಸೊ ಕಾಂಬಿನೇಷನ್ 2 molecules of hydrogen and 1 molecule of oxygen will convert as a water. Yes, you are right. Thank you very much. So ಈಗ ನಮ್ಗೆ ಇದರಲ್ಲಿ ನಿಮ್ಗೆ 1 by 1 ಇದನ್ನ ನೀವು ಕುಡಿಯುವುದರಿಂದ ಇಲ್ಲಿ ಕೊಟ್ಟಿದ್ದಾರೆ 1 2 3 4 5. ಏನಿದು ಕಾಣಿಸ್ತಾ ಇದೆಯಲ್ಲ, ಏನ್ ಕೊಡ್ತಿದ್ದಾರೆ?
1 2 3 4 5 ಅಂತ ಕೊಟ್ಟಿದ್ದಾರೆ. ಏನದು? ಯಾರಿಗೂ ಗೊತ್ತಾಗ್ತಾ ಇಲ್ವಾ? ಒಂದು ಗಿಡ, ಸಣ್ಣ ಗಿಡ ಸರ್ ಅದು. ಮೊದಲನೇದು ನಂಬರ್ 1. ಓಕೆ, ವೆರಿ ಸಿಂಪಲ್. ಇಟ್ ಈಸ್ ಪಂಚಭೂತಗಳು ಅಂತ ಹೇಳ್ತಾರೆ. ದಿಸ್ ಇಸ್ ದ ಪಂಚಭೂತಗಳಿದು. ಈ ಪಂಚಭೂತಗಳಲ್ಲಿ ನಾವು ಬ್ಯಾಲೆನ್ಸ್ ಆಗಿರ್ಬೇಕಂತ ಹೇಳಿದ್ರೆ ನೀರು ನಮ್ಗೆ ಅಗತ್ಯ ಬೇಕು ನೋಡಿ. ಯಾವುದೇ ಇರ್ಬೋದು, ಅದು ಆಕಾಶ ಇರ್ಬೋದು, ಭೂಮಿ ಇರ್ಬೋದು, ನೀರಿರ್ಬೋದು, ಸೂರ್ಯ ಇರ್ಬೋದು, ಎನಿಥಿಂಗ್, ವಾತಾವರಣ ಇರ್ಬೋದು. ಇದು ನಮ್ಗೆ, ಯಾಕೆಂದ್ರೆ ಆಗ ಅಶೋಕ್ ಹೇಳಿದ್ರು ಬೇಸಿಗೆಯಲ್ಲಿ ನೀರು ಜಾಸ್ತಿ ಹೋಗ್ತದೆ. ಕರೆಕ್ಟ್, 100%. ಯಾಕೆಂದ್ರೆ ಹ್ಯೂಮಿಡಿಟಿ, ನಮಗೆ ವೆದರ್ ಚೇಂಜ್ ಆಗ್ತಾ ಇರ್ತದೆ, ಅವಾಗ ಜಾಸ್ತಿ ನೀರು ಕುಡಿಬೇಕಾಗ್ತದೆ. ಅಂದರೆ ಟೋಟಲಿ ನಾನು ಹೇಳೋದು ನೀರು ನಮಗೆ ಇಂಪಾರ್ಟೆಂಟ್. ನಮಗೆ ಈ ಪಂಚಭೂತಗಳು ಅಂದರೆ ಹೊರಗಡೆ ಏನಿದೆ ಅದು ಒಳಗಡೆನೂ ಇರ್ತದೆ. ನಿಮಗೆ ತುಂಬ ಮೋಡ ಬರ್ತದೆ ನೋಡಿ, ಆವಾಗ ನೀರು ಜಾಸ್ತಿ ಕುಡಿತೀರಿ ನೋಡಿ. ಕೆಲವು ತುಂಬ ಮೋಡ ಬರ್ತದೆ, ಕೆಲವು ಈ ಎಸ್ಪೆಷಲಿ ಈ ಮಾವಿನ ಹಣ್ಣು ಮಾವಿನ ಏನು ಹೂಗಳೆಲ್ಲ ಏನಾಗ್ತದೆ, ಎಲ್ಲ ಚಿರಟಿ ಹೋಗ್ಬಿಡ್ತದೆ. ಯಾಕಂದರೆ ನೀರು ಸಾಕಾಗೋದಿಲ್ಲ ಅದಕ್ಕೆ, ಅದೆಲ್ಲ ಬಿದ್ದೋಗ್ಬಿಡ್ತದೆ. ಸೊ ದಿಸ್ ಇಸ್ ದ ಥಿಂಗ್. ಸೊ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ. ಅದರಿಂದ ನೀರು ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್. ಸಫಿಷಿಯೆಂಟ್ ನೀರನ್ನು ನೀವು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯವನ್ನು ಉಳಿಸ್ಕೋಬಹುದು. ಅದ್ರ ಜೊತೆಗೆ ನಾವು ಈಗ ನೀರು ಓಕೆ ನಿಮಗೆ ಹೊರಗಡೆ ಸಿಗ್ತದೆ, ಕುಡಿತೀರಿ, ಆದರೆ ಆ ನೀರು ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ಗೊತ್ತಿಲ್ಲ. ಅಟ್ಲೀಸ್ಟ್ ನೀವು ಅದನ್ನು ಕುದಿಸಿ ನಮ್ಮ ಗ್ಯಾನೋಡರ್ಮವನ್ನು ಆ್ಯಡ್ ಮಾಡಿ ಕೊಡೋದ್ರಿಂದ ನಿಮಗೆ ಡಬಲ್ ಬೆನಿಫಿಟ್ ಆಗ್ತದೆ. 1+1 2 ಅಲ್ಲ, ನಿಮಗೆ 11 ಆಗ್ತದೆ. ದಿಸ್ ಇಸ್ ಅ ಸಿನರ್ಜಿಕಲ್ ಎಫೆಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ಅದರಲ್ಲಿ ಗ್ಯಾನೋಡರ್ಮ ಇರ್ತದೆ. ಸೊ ಅದರಿಂದ ಗ್ಯಾನೋ ವಾಟರ್, ಅಟ್ಲೀಸ್ಟ್ ನೀವು ಗ್ಯಾನೋ ವಾಟರನ್ನು ಒಂದು 10 ರೂಪಾಯಿಲಿ 1 ಲೀಟರ್ನ ರೆಡಿ ಮಾಡ್ಕೋಬೋದು ಅಂತ ನನಗನ್ನಿಸ್ತದೆ. ಸೊ ಇದನ್ನು ನೀವು ಜಸ್ಟ್ ನೀವು ಎಲ್ಲಿ ನಿಮ್ಮ ಆಫೀಸ್ ಇದೆಯೋ ಅಲ್ಲಿ ತೊಗೊಂಡು ಒಂದು ನಮ್ಮ ನೋನಿ ಬಾಟ್ಲ್ ಇದೆ ನೋಡಿ, ದಿಸ್ ಈಸ್ ದ ಬೆಸ್ಟ್ ಬಾಟಲ್, ನೋನಿ ಮೊರೆನ್ಸಿ ಬಾಟಲ್. ಅದಕ್ಕೆ ಒಂದು ತುಂಬಿಸಿ ಇಟ್ಬಿಡಿ, ಹೇಳಿ ಇದಕ್ಕೆ ಇದನ್ನು ಕುಡಿದು ನೋಡಿ ಅಂತ. ನಿಮಗೆ ಬಾಟ್ಲ್ ಸೇರಿಸಿ ನಿಮಗೆ ಹೊರಗಡೆ ಕುಡಿತಾರೆ 20 ರೂಪಾಯಿ. ಈ ನೀರನ್ನು 20 ರೂಪಾಯಲ್ಲಿ ಕುಡಿದು ನೋಡಿ ಅಂತ, ನೋಡಿ ಟ್ರೈ ಮಾಡಿ ಹೇಗೆ ಜನ ವರ್ಕ್ ಆಗ್ತದೆ ಅಂತ. ಸೊ ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಡಿಎಕ್ಷನ್, ನೀವು ಇದನ್ನು ಒಂದು ಬೇಕಾದರೆ ನೀವು ಒಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಏನಪ್ಪ ನಾವು ಯಾಕೆ ಕುಡಿಬೇಕು ಅಂತ ಕೆಲವರು ಕೇಳ್ತಾರೆ. ಇದನ್ನು ನೀವು ತೋರಿಸ್ಬೇಕಾಗ್ತದೆ. ಗ್ರೀನ್ ಟೀಯಲ್ಲಿ ಹೇಗಿದೆ, ಬ್ಲ್ಯಾಕ್ ಟೀಯಲ್ಲಿ ಏನು ಐಟಮ್ ಇದೆ ಅಂತ. ಸೊ ಇದನ್ನು ತೋರಿಸಿದಾಗ ಓ ಇಷ್ಟು ಐಟಮ್ ಸಿಗ್ತದೆ ಬರೀ 10 ರೂಪಾಯಿಗೆ. ನಿಮ್ಮ ನೀರಿನಲ್ಲಿ ಇದನ್ನು ತೋರಿಸ್ತಾರ ಅವರು, ಇದ್ರಲ್ಲಿ ಏನು ತೋರಿಸ್ತಾರ ಅವರು? ಆ್ಯಡೆಡ್ ಎಲಿಮೆಂಟ್ಸ್ ಅಂತ, ಆ್ಯಡೆಡ್ ನ್ಯೂಟ್ರಿಷನ್ ಅಂತ ಹಾಕ್ತಾರೆ. ಏನು ಆ್ಯಡ್ ಮಾಡಿದಾರೋ ಗೊತ್ತಿಲ್ಲ, ಯಾಕೆಂದರೆ ಕೆಲವು ನೀರಿನಲ್ಲೇ ಆ್ಯಡ್ ಆಗಿರ್ತದೆ, ಯೂರೇನ್ ಪುನಃ ಆ್ಯಡ್ ಮಾಡೋ ಅಗತ್ಯ ಇರೋದಿಲ್ಲ. ಸೊ ಅದರಿಂದ ನಿಮಗೆ ಟೀಯಲ್ಲಿ ನಿಮಗೆ ಕ್ಯಾಟಚಿನ್ ಅಂಶ 30% ಇದೆ ಗ್ರೀನ್ ಟೀಯಲ್ಲಿ, ಅಷ್ಟು ಇನ್ನು ಬ್ಲ್ಯಾಕ್ ಟೀಯಲ್ಲಿ 9% ಇದೆ. ಕ್ಯಾಟಚಿನ್ ಈಸ್ ವೆರಿ ಒನ್ ಆಫ್ ದ ಬೆಸ್ಟ್ ಎಲಿಮೆಂಟ್ಸ್ ಆಫ್ ಟೀ. ಕ್ಯಾಟಚಿನ್ ನಿಮಗೆ ಕ್ಯಾನ್ಸರ್ ಬರೆದಿದ್ದಾಗೆ ಅದನ್ನು ತಡಿಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಅದರ ಜೊತೆಗೆ ನಿಮಗೆ ಥಿಯೋಫ್ಲಾವಿನ್ 4% ಬ್ಲ್ಯಾಕ್ ಟೀಯಲ್ಲಿದೆ, ಈ ಟೀಯಲ್ಲಿ. ಆ್ಯಂಡ್ ಸಿಂಪಲ್ ಪಾಲಿಫಿನಾಯ್ಲ್ಸ್ 2%, 3%, ಆ್ಯಂಡ್ ಫ್ಲೆವನಾಯ್ಡ್ 2 and 1%. ಅದರ್ ಪಾಲಿಫಿನಾಯ್ಲ್ 6%, 23% ಇದೆ ನೋಡಿ. ಪಾಲಿಫಿನಾಲ್ಸ್ ಆಲ್ಸೋ ವೆರಿ ಗುಡ್ ಫಾರ್ ಅವರ್ ಬಾಡಿ. ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗ್ತದೆ, ಇಮ್ಯುನಿಟಿಯನ್ನು ಆಕ್ಟಿವೇಟ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಹಾಗೆ ಥಿಯಾನೈನ್ ಇದೆ 3%, ಅಮಿನೋ ಆಸಿಡ್ 3%, ಆ್ಯಂಡ್ ಪೆಪ್ಟಿಡ್ಸ್ ಆ್ಯಂಡ್ ಪ್ರೋಟೀನ್ ಇನ್ ಗ್ರೀನ್ ಟೀಯಲ್ಲಿ ನಿಮಗೆ 6%, ಆ್ಯಂಡ್ ರಿಷಿಯಲ್ಲಿ ನಿಮಗೆ 6%. ಆರ್ಗ್ಯಾನಿಕ್ ಆಸಿಡ್ 2%, ಆ್ಯಂಡ್ ಶುಗರ್ಸ್ 7.7%. ಈವನ್ ಇನ್ಬಿಲ್ಟ್ ಶುಗರ್ ಇದೆ ನೋಡಿ, ದಟ್ ಈಸ್ ದ ಸ್ಪೆಷಾಲಿಟಿ. ಇನ್ಬಿಲ್ಟ್ ಶುಗರ್ಸ್ ಅಂದರೆ ಇದನ್ನು ನಿಮಗೆ ಅದ್ರ ಒಳಗಡೆನೇ ಇರ್ತದೆ, ದಟ್ ಈಸ್ ಕಂಟೆಂಟ್ಸ್. ಅಂಡ್ ಅದರ್ ಕಾರ್ಬೋಹೈಡ್ರೇಟ್ 4%, ಆ್ಯಂಡ್ ಲಿಪಿಡ್ಸ್ 3 and 3%, ಆ್ಯಂಡ್ ಕೆಫೈನ್ ಪರ್ಸೆಂಟೇಜ್ 3 and 3. ಸೊ ಓನ್ಲಿ ನಿಮಗೆ ನಮ್ಮ ಹತ್ರ ಈ ಟೀಯಲ್ಲಿ ಬೇಡದಿದ್ದು ಒಂದು ಅಂಶ ಇದ್ದಾರೆ, ಕೆಫೈನ್. ದಿ ಕೆಫಿನ್ ಈಸ್ ಆಲ್ಸೋ ನಿಮಗೆ ಇದರಲ್ಲಿ ಮಾಲಿಕ್ಯೂಲ್, ಆ್ಯಕ್ಚುಲಿ ಗ್ಯಾನೋಡರ್ಮ ಮಾಲಿಕ್ಯೂಲ್ ಆ್ಯಂಡ್ ಕೆಫೈನ್ ಮಾಲಿಕ್ಯೂಲ್ ಒನ್ ಅಟ್ ದ ಸೇಮ್ ಇರೋದ್ರಿಂದ ಅದನ್ನು ಅದು ನ್ಯೂಟ್ರಲೈಸ್ ಮಾಡಿ ಡಿಟಾಕ್ಸಿಫಿಕೇಶನ್ ಮಾಡ್ತದೆ. ಅದನ್ನು ನಿಮಗೆ ನೀವು ಜಾಸ್ತಿ ಟೀ ಕುಡಿದ್ರೆ ಏನು ನಿಮಗೆ ಕೆಫೈನ್ ಏನು ಜಾಸ್ತಿ ಆಗೋದಿಲ್ಲ ಬಾಡಿಯಲ್ಲಿ, ಬಟ್ ಸಮ್ ಪರ್ಸೆಂಟೇಜ್ ಇನ್ಬಿಲ್ಟ್ ಕೆಫೈನ್ ಆಲ್ಸೋ ನೆಸರಿ ಟು ಅವರ್ ಬಾಡಿ. ಸೊ ಹಾಗಾಗಿ ಇದನ್ನು ನ್ಯೂಟ್ರಲೈಸ್ ಮಾಡ್ತದೆ, ಅದರ ಬಗ್ಗೆ ವರಿ ಮಾಡುವ ಅಗತ್ಯ ಇಲ್ಲ. ಗೊತ್ತಾಯ್ತಲ್ಲ ಏನೇನು ಕಂಟೆಂಟ್ಸ್ ಇದೆ, ಯಾಕೆ ಕುಡಿಬೇಕು ಅಂತ, ಅದಕ್ಕೋಸ್ಕರ ಇದನ್ನು ನೀವು ಕುಡಿಬೇಕಾಗ್ತದೆ. ಸೊ ಈಗ ನೆಕ್ಸ್ಟು ನಿಮಗೆ ಆ್ಯಡೆಡ್ ಎಲಿಮೆಂಟ್ಸ್ ಯಾವುದು ಇದರಲ್ಲಿ? ಗ್ಯಾನೋಡರ್ಮ. ಇದನ್ನು ನೀವು ಹೇಳಬೇಕು, ಇದನ್ನು ನೀವು ಒತ್ತಿ ಹೇಳಬೇಕಾಗ್ತದೆ. ಯಾಕೆಂದರೆ ನೀವು ಟೀಯಲ್ಲಿ ಏನಿದೆ ಗೊತ್ತಾಯ್ತು ನಿಮಗೆ. ಈಗ ನಿಮಗೆ ಇದರಲ್ಲಿ ಗ್ಯಾನೋಡರ್ಮ ಇದೆ. ಗ್ಯಾನೋಡರ್ಮ ಏನೆಲ್ಲ ಟ್ರೈಟರ್ಪಿನಾಯ್ಡ್ಸ್ ಇದೆ, ಪಾಲಿಸ್ಯಾಕರೈಡ್ ಇದೆ, ಆ್ಯಂಡ್ ಅಡಿನೋಸಿನ್ ಇದೆ,
ಅಂಡ್ ಟ್ರೈಟರ್ಪಿನ್ಸ್ ಇದೆ, ಗ್ಯಾನೋಡರಿಕ್ ಆಸಿಡ್ ಇದೆ. ಎಷ್ಟು ಇದೆ ಅದರಲ್ಲಿ? ಸುಮಾರು ನಿಮಗೆ 400 ಆಕ್ಟಿವ್ ಎಲಿಮೆಂಟ್ಸ್ ಇದೆ. ಅದರಲ್ಲಿ ಇಂಪಾರ್ಟೆಂಟ್ ಟ್ರೈಟರ್ಪಿನಾಯ್ಡ್ಸ್ ಅಂಡ್ ಪಾಲಿಸ್ಯಾಕರೈಡ್. ಸೊ ಅಂಡ್ ಟ್ರೈಟರ್ಪಿನಾಯ್ಡ್ಸ್ ಅಂಡ್ ಪಾಲಿಸ್ಯಾಕರೈಡ್ ಯಾವ ರೀತಿ ನಿಮಗೆ ವರ್ಕ್ ಆಗ್ತದೆ ಇದರಲ್ಲೆಲ್ಲ ನಿಮಗೆ ಡೀಟೇಲ್ ಕೊಟ್ಟಿದ್ದಾರೆ. ಸೊ ಅದನ್ನ ನಿಮಗೆ ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಸೊ ಇದನ್ನ ನೀವು ಎಕ್ಸಿಬಿಟ್ ಮಾಡಿ. ಅಂದ್ರೆ ಬರೀ ನೀವು ಟೀಯಲ್ಲಿ ಹೇಗೆ ಕೋಟ್ಯಾಧೀಶ್ವರ ಆಗ್ಬೋದು ಅಂತ ನಾನು ಹೇಳ್ತಾ ಇರೋದು ನಿಮಗೆ. ಯಾಕಂದ್ರೆ ದಿಸ್ ಇಸ್ ಎ ಗ್ಯಾನೋಡರ್ಮಾ ಟೀ. ಮಾರ್ಕೆಟಲ್ಲಿ ನನಗೆ ಒಂದು ಗ್ಯಾನೋಡರ್ಮಾ ಟೀ ತಂದ್ಕೊಡಿ ನೋಡೋಣ. ಎನಿಬಡಿ ನಿಮ್ಮೂರಲ್ಲಿ ಇದೆಯಾ? ಗೋವಿಂದ್ ಪಾಂಡೆ ಅವರು, ಹುಬ್ಳಿಯಲ್ಲಿ ಸಿಗ್ತದೆ ಗ್ಯಾನೋಡರ್ಮಾ ಟೀ? ನಮ್ದಲ್ಲ, ಬಿಟ್ಟು ಬೇರೆ ಕಂಪನಿದು. ಗುಡ್ ಮಾರ್ನಿಂಗ್ ಸರ್. ಇಲ್ಲ ಸರ್, ಸಿಗಂಗಿಲ್ಲ ಸರ್. ಮತ್ತೆ ಇಂಥ ಒಂದು ಮೊನಾಪಲಿ ಪ್ರಾಡಕ್ಟ್ ಇಟ್ಕೊಂಡು ನಾವು ಏನು ಮಾಡ್ಬೋದು? ನಾವು ಏನು ಮಾಡ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ. ಹುಬ್ಳಿ ಪಾಪ್ಯುಲೇಷನ್ ನನ್ನ ಲೆಕ್ಕದಲ್ಲಿ more than 50 lakhs ಮೇಲೆ ಇರ್ಬೋದು, ನನಗೆ ಕರೆಕ್ಟ್ ಗೊತ್ತಿಲ್ಲ. ನಮ್ಮ ಟೀಯನ್ನು ಇಂಟ್ರೊಡ್ಯೂಸ್ ಮಾಡಿ ಯಾವ ರೀತಿ ಮಾಡ್ಬೋದು ನೋಡಿ. ಎಲ್ಲಿ ನೋಡಿ, ಇದರಲ್ಲಿ ಕೊಟ್ಟಿದ್ದಾರೆ ಆಂಟಿ ಟ್ಯೂಮರ್, ಆಂಟಿ ಎಂಜಿನೋಜೆನಿಕ್, ಆಂಟಿ ಹೈಪರ್ಟೆನ್ಸಿವ್ ಆ್ಯಂಡ್ ಆಂಟಿ ಹಿಸ್ಟಮಿಕ್, ಆಂಟಿ ಪ್ಲೇಟ್ಲೆಟ್. ಇಷ್ಟು ನಿಮಗೆ ಈವನ್ ಆಂಟಿ HIV ಆಕ್ಟಿವಿಟೀಸ್. ಈವನ್ HIV ಅವ್ರ ಮೇಲೂ ನೀವು ಹೇಳ್ಬೋದು ಇದನ್ನು ಕುಡೀರಿ ನೀವು ಒಂದು 8 ಗ್ಲಾಸ್ ಇದನ್ನು ಡೈಲಿ ಅಂತ. ಸೊ ಯಾವ ರೀತಿ ವರ್ಕ್ ಆಗ್ತದೆ ಅಂತ. ಸೊ ಅಂತ ಒಂದು ಗ್ಯಾನೋಡರ್ಮಾ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಆ ಗ್ಯಾನೋಡರ್ಮದಿಂದ ನಾವು ಅದಕ್ಕೆ ಡೈಲಿ ನಿಮ್ಮ ಎದುರುಗಡೆ ಕುಡಿದ್ರೆ ಹೇಗೆ ಆಗ್ತೀವಿ, ಯಾವ ರೀತಿ ಆಕ್ಟಿವ್ ಇರ್ತೀವಿ ಅಂತ. ಸೊ ಈಗ ನಿಮಗೆ ಹೊರಗಡೆ ಬೇಕಾದಷ್ಟು ಸಿಗ್ತದೆ ನಿಮ್ಗೆ. ಇಲ್ಲಿ ಆ ಜ್ಯೂಸು, ಈ ಜ್ಯೂಸು, ಅದು ಇದು ಎಲ್ಲ ಟೆಸ್ಟಿಂಗ್. ನೀವು ಇದನ್ನ ಬೇಕಾದ್ರೆ ನಿಮಗೆ ಇದಕ್ಕೆ ಟೆಸ್ಟಿಂಗ್ ಮಾಡಿ ನೋಡ್ಬೋದು. ದೇರ್ ಇಸ್ ಒಂದು ಟೆಸ್ಟಿಂಗ್, ಅದು ಆಸಿಡ್ ಇದೆ, ಅದು ನನಗೆ ನೆನಪೋಯ್ತು. ಅದರ್ವೈಸ್ ಇದರಲ್ಲಿ pH ಟೆಸ್ಟಿಂಗ್ ಮಾಡ್ಬೋದು. ನಮ್ದು ಗ್ಯಾನೋಡರ್ಮಾದಲ್ಲಿ pH ಲೆವೆಲ್ ಎಷ್ಟಿದೆ ಅಂತ. ಅಂಡ್ ಯಾಕೆಂದ್ರೆ ನಾನು ಹೇಳೋದು ದಿಸ್ ಇಸ್ ಎ ಪ್ರೂವನ್ ಪ್ರಾಡಕ್ಟ್. ಅದಕ್ಕೋಸ್ಕರ ಹೇಳೋದು ದಿಸ್ ಇಸ್ ಎ ಪ್ರೂವನ್ ಪ್ರಾಡಕ್ಟ್. ಇದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಪಕ್ಕಾ ಆರೋಗ್ಯ ಸಿಗ್ತದೆ ನೋಡಿ. ಸೊ ಇಟ್ ಈಸ್ ಕಾಲ್ಡ್ ಅಲ್ಕಲೈನ್. ನಿಮಗೆ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲಲ್ಲಿ ಹೋದ್ರೆ ಗೊತ್ತಾಗ್ತದೆ ನಿಮಗೆ. ಸೊ ಅಲ್ಲಿ ನಿಮಗೆ ಆಲ್ಕಲೈನ್ ನೀರ್ ಅಂತ ಕೊಡ್ತಾರೆ. ಕೆಲವರು ಲಿಂಬು ಹಾಕ್ತಾರೆ, ಕೆಲವರು ಸೌತೆಕಾಯಿ ಹಾಕ್ತಾರೆ, ಕೆಲವರು ಬೇರೆ ಬೇರೆ ಗ್ರೀನ್ಸ್ ಎಲ್ಲ ಹಾಕ್ತಾರೆ, ಆಲ್ಕಲೈನ್ ವಾಟರ್. ಸೊ ಅದಕ್ಕೆ ನಿಮಗೆ ಎಷ್ಟು ಪೇಮೆಂಟ್ ಮಾಡ್ತೇನೆ, ಅದಕ್ಕೆ 200 ರೂಪಾಯಿ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಮ್ದೀಗ ನೋಡಿ, ಈಗ 10 ರೂಪಾಯಲ್ಲಿ ನಿಮ್ದು ಒಂದು ಗ್ಲಾಸ್ ಆಯ್ತಲ್ಲ, 10 ರೂಪಾಯಲ್ಲಿ ನೀವು ಇದನ್ನ ಮಾಡ್ಕೋಬಹುದು. ಇಂಥ ಒಂದು ಪ್ರಾಡಕ್ಟ್ ನಮ್ಮ ಜೊತೆಗಿದೆ. ಈಸಿಯಾಗಿ ಮಾಡ್ಕೊಳ್ಳೋ ವಿಧಾನನೂ ಈಸಿ ಇದೆ. ಅದರಿಂದ ನೀವು ಯು ಕೆನಾಟ್ ಕಂಪೇರ್ ಇದನ್ನ ಹೋಗಿ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಅದರಲ್ಲಿ ಅದು ನಿಮಗೆ ಗುಡ್, ಒಳ್ಳೇದಿದೆ. ಆದರೆ ಯು ಹ್ಯಾವ್ ಟು ಪೇ ಮನಿ ಫಾರ್ ದಟ್. ಅಷ್ಟು ಹಣ ಕೊಡಬೇಕಲ್ಲ. ಬರೀ 10 ರೂಪಾಯಿಲಿ ನೀವು ಇದನ್ನ ಮನೆಯಲ್ಲೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಆಲ್ಕಲೈನ್ ನೀರು ಅಂದ್ರೆ ಏನು? ವಾಟ್ ಈಸ್ ಆಸಿಡಿಕ್ ನೀರು ಅಂದ್ರೆ ಏನು? ಸೊ ಆಲ್ಕಲೈನ್ ನಿಮಗೆ ಒಂದು ನಾನು ನಿಮ್ಗೆ ಹೇಳೋದು, ಆಸ್ ಪರ್ ದ ಡಾಕ್ಟರ್ ರಾಗ್ನಸ್ ಬರ್ಗ್ ಒಂದು ರಿಸರ್ಚ್ ಮಾಡ್ತಾರೆ. ರಿಸರ್ಚ್ ಮಾಡಿ ಅವರಿಗೆ ಫೈನಲಿ ಅವರಿಗೆ ನೋಬೆಲ್ ಅವಾರ್ಡ್ ಕೊಡ್ತಾರೆ. ಅವ್ರು ಹೇಳ್ತಾರೆ, ಓನ್ಲಿ ನಿಮ್ಮ ಬಾಡಿಯಲ್ಲಿ ಕ್ಯಾನ್ಸರ್ ಕಣಗಳು ಉತ್ಪತ್ತಿ ಆಗ್ಲಿಕ್ಕೆ ಕಾರಣ ಆಮ್ಲೀಯ. ನಿಮ್ಮ ಬಾಡಿ ಆಮ್ಲೀಯ ಆದ್ರೆ ಮಾತ್ರ ಅಲ್ಲಿ ಕ್ಯಾನ್ಸರ್ ಕಣಗಳು ಉತ್ಪತ್ತಿ ಆಗ್ತದೆ, ಕ್ಯಾನ್ಸರ್ ಕಣಗಳು ಮಲ್ಟಿಪಲ್ ಆಗ್ತದೆ ಅಂತ ಅವರು ಹೇಳಿದ್ರು. ಅವ್ರಿಗೆ ಲಾಸ್ಟಿಗೆ ಹೇಳಿದ್ರು, ಏಕೆಂದ್ರೆ ನಮ್ಮ ಬಾಡಿಯನ್ನು ನಾವು pH ಲೆವೆಲ್ ಇದೆಯಲ್ಲ 7.34 ಆ ಲೆವೆಲಲ್ಲಿ ಇಟ್ಕೋಬೇಕು. ಸೊ ಇಡ್ಲಿಲ್ಲ ಅಂದ್ರೆ ಬಾಡಿ ಅಸಿಡಿಕ್ ಆಗ್ತದೆ, ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ಈ ನೀರು ಕುಡಿದಾಗ ನಮ್ಮ ಬಾಡಿ ಯಾವಾಗಲೂ ಆಲ್ಕಲೈನ್ ಇರ್ತದೆ ನೋಡಿ. ಆಲ್ಕಲೈನ್ ವಾಟರ್, ಆಲ್ಕಲೈನ್ ನೀರಿದು. ಬಾಡಿ ಆಲ್ಕಲೈನ್ ಅಂದ್ರೆ ಆಮ್ಲೀಯದಿಂದ ಕ್ಷಾರೀಯಕ್ಕೆ ಟರ್ನ್ ಆಗ್ಬಿಡ್ತದೆ, ಕ್ಷಾರೀಯವಾಗಿರ್ತದೆ. ಬಾಡಿ ನಿಮ್ಗೆ ಆರಾಮ್ ಇರ್ತದೆ, ಯಾವುದೇ ತೊಂದರೆ ಇಲ್ಲದೆ ಇರ್ಬೋದು. ಸೊ ಅದರಿಂದ ರೆಡಿಯಾಗಿ ಕುಡಿಲಿಕ್ಕೆ. ಯಾಕಂದ್ರೆ ನಾವು ಪೊಸಿಷನ್ ಮಾಡೋದು ನಿಮ್ಗೆ. ಓಕೆ, ಅವರ ಹೆಸರು ಇಲ್ಲಿ ಬಂತು ನೋಡಿ. ಸೊ ಇವರ ಒಂದು ಫೋಟೋ ತೆಗೆದು ಇಟ್ಕೊಳ್ಳಿ, ಇವ್ರ ಬಗ್ಗೆ ಡೀಟೇಲ್ಸ್ ನೋಡಿ. ಇವರಿಗೆ ನೋಬೆಲ್ ಅವಾರ್ಡ್ ಕೊಟ್ಟರು, ಇವಾಗಲ್ಲ, ಸಾಧಾರಣ 1935. ಡಾಕ್ಟರ್ ಆಟೋ ಹ್ಯಾನ್ರಿಚ್ ವಾರ್ಬರ್ಗ್ ಅಂತ ಇವರ ಹೆಸರು. ಅವ್ರು ಹೇಳಿದ್ರು ಏನಂತ ಹೇಳಿದ್ರೆ, ನಿಮಗೆ ಪ್ರಾಬ್ಲಮ್ ಯಾವಾಗ ಬರ್ತದೆ? ಪ್ರಾಬ್ಲಮ್ ಬರ್ಲಿಕ್ಕೆ ಕಾರಣ ಏನು? ನಿಮ್ಮ ಬಾಡಿ ಆಮ್ಲೀಯವಾದ. ಆಮ್ಲೀಯ ಹೇಗಾಗ್ತದೆ? ಸ್ವೀಟ್ ತಿನ್ನೋದ್ರಿಂದ, ಖಾರ ಜಾಸ್ತಿ ತಿನ್ನೋದ್ರಿಂದ, ಆಮೇಲೆ ಜಂಕ್ ಫುಡ್ ಜಾಸ್ತಿ ತಗೊಳ್ಳೋದ್ರಿಂದ. ಇದರಿಂದ ಬಾಡಿ ನಮ್ಗೆ ಏನಾಗ್ತದೆ ಅಂದ್ರೆ ಅದು ಆಸಿಡಿಕ್ ಆಗ್ತದೆ. ಬಾಡಿ ನಿಮ್ಗೆ ಆಮ್ಲೀಯಕ್ಕೆ ಟರ್ನ್ ಆಗಿಬಿಡ್ತದೆ. ಈ ಆಮ್ಲೀಯ ದೇಹದಲ್ಲಿ ನಿಮ್ಗೆ ಕ್ಯಾನ್ಸರ್ ಕಣಗಳು ಉತ್ಪತ್ತಿ ಆಗ್ತದೆ. ಆ ಕ್ಯಾನ್ಸರ್ ಕಣಗಳು ಒಂದ್ಸಲ ಅಲ್ಲಿ ಮಾತ್ರ ಬದುಕ್ತವಂತೆ. ಅದು ಆಮ್ಲೀಯದಲ್ಲಿ ಮಾತ್ರ, ಕ್ಷಾರೀಯದಲ್ಲಿ ಅದು ಬದುಕುವುದಿಲ್ಲ. ಸೊ ಅದಕ್ಕೋಸ್ಕರ ಅವರಿಗೆ ನೋಬೆಲ್ ಅವಾರ್ಡ್ ಕೊಟ್ಟರು ನೋಡಿ. ಎಂತ ಒಂದು ಸಿಂಪಲ್ ಒಂದು ತತ್ವವನ್ನ ಕಂಡಿಡಿದ್ರು.
ಸೊ ಅದಕ್ಕೋಸ್ಕರ ಅವರಿಗೆ, ಆದ್ರಿಂದ ನಾನು ಹೇಳೋದು ಅವರ ತತ್ವವನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ನಾವು ಕೂಡ ಅದನ್ನ ಫಾಲೋ ಮಾಡಿದ್ರೆ ಈ ಕ್ಯಾನ್ಸರ್ ಅಂತ ದೊಡ್ಡ ಪಿಡುಗಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಉಂಟು. ಸೊ ಈಗ pH ಲೆವೆಲ್ ಎಷ್ಟು ಇರಬೇಕು ಅಂತ ಒಂದು ರಿಸರ್ಚ್ ಹೇಳ್ತದೆ. ಸಾಧಾರಣ 7.35 to 7.45 ಇರಬೇಕು ನಮ್ಮದು ಹೊಟ್ಟೆದು. ಸೊ pH ಅಂತ ಪೊಟೆನ್ಸಿ ಆಫ್ ಹೈಡ್ರೋಜನ್ ಹೇಳ್ತಾರೆ, ಇಷ್ಟು ಇರ್ಬೇಕು, ಈ ಲೆವೆಲ್ ಅಲ್ಲಿ ಇರ್ಬೇಕು. ಬೇಕಾದ್ರೆ ಹೋಗಿ ಚೆಕ್ ಮಾಡಿ ನೋಡಿ. ನಿಮ್ಗೆ ನಿಮ್ದು ಏನಾದ್ರೂ ಡೌಟ್ ಕಾಣ್ತಾ ಇದ್ರೆ, ಅಥವಾ ನಿಮ್ಗೆ ತುಂಬಾ ಅಸಿಡಿಕ್ ಅಂತ ಕಾಣ್ತಾ ಇದ್ರೆ, ಗ್ಯಾಸ್ಟ್ರಿಕ್ ಬರ್ತಾ ಇದ್ರೆ, ಅಥವಾ ಏನಾದ್ರೂ ಬಾಡಿಯಲ್ಲಿ ನಿಮ್ಗೆ ಅಜೀರ್ಣ ಆಗ್ತಾ ಇದ್ರೆ, ಅಥವಾ ನಿಮ್ಗೆ ಬಾಡಿ ಮೋಷನ್ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಇದೆಲ್ಲ ಹೊಟ್ಟೆಯೇ ಕಾರಣ. ಇಲ್ಲಿ ಇದು pH ಸರಿ ಇರ್ಬೇಕು ನಿಮ್ಗೆ. ಸೊ ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳೋದು ನಿಮ್ಗೆ ಹೋಗಿ ಚೆಕ್ ಮಾಡಿ ನೋಡುವ ಅಗತ್ಯನೇ ಇಲ್ಲ. ದಿನಕ್ಕೆ ನೀವು, ನಾನು ಹೇಳ್ತಲ್ಲ 12 ಗ್ಲಾಸ್ ಇದನ್ನು 1 ತಿಂಗಳು ಕುಡಿದು ನೋಡಿ. 1 ತಿಂಗಳು 12 ಗ್ಲಾಸ್ ಕುಡೀರಿ, ಮತ್ತೆ ನೋಡಿ. ಅಲ್ಲಿ ಹೋಗಿ ಪುನಃ ಸ್ಕ್ಯಾನಿಂಗು, ಟೆಸ್ಟಿಂಗು, ಅವನಿಗೆ ಎಷ್ಟು ದುಡ್ಡು ಕೊಡ್ತೀರಿ ಪುನಃ? ಸೊ ಏನು ಇದನ್ನ ಸ್ಟಾರ್ಟ್ ಮಾಡಿ ನೋಡಿ, ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುದಿಲ್ವ ಅಂತ. ಸಿಂಪಲ್ ಥಿಂಗ್ಸ್, ಯಾಕಂದ್ರೆ ಇದು ಗ್ಯಾನೋ ವಾಟರ್. ಸೊ ನಿಮ್ಗೆ ಇಲ್ಲಿ ಸ್ಕೇಲ್ ಪುನಃ ಸ್ಕೇಲ್ ಕೊಟ್ಟಿದ್ದಾರೆ. ಈಗ ನಾನು ಹೇಳೋದನ್ನ ನೀವು ಫಾಲೋ ಮಾಡಿದ್ರೆ ನೀವು ಆರೋಗ್ಯದತ್ತ ಹೋಗ್ತಾ ಇರ್ತೀರಿ. ರೈಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಆರೋಗ್ಯದತ್ತ ಹೋಗ್ತಾ ಇರ್ತೀರಿ. ಸೊ ಇಲ್ಲ ಇದು ಬೇಡ, ನೀವು ಅದೇ ಆ ಕಡೆನೇ ಹೋಗ್ತೀನಿ ಅಂತ ಹೇಳಿದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ಲಸ್ ಒಂದ್ಸಲ ಅವ್ರು ನೋಡ್ತಾರೆ, ಬ್ಲಡ್ ಕೊಟ್ಟಿದ್ದಾರೆ ನೋಡಿ, ಬ್ಲಡ್ ಚೆಕ್ ಮಾಡಿ ನೋಡ್ಕೊಳ್ಳಿ. ಸೊ ಆವರೇಜ್ ಎಷ್ಟಿದೆ? 7.76 ಇದೆ ಬ್ಲಡ್ ಇದು. ಈ ಕಡೆ 8.18 ಇದೆ ಆವರೇಜ್ pH ವ್ಯಾಲ್ಯೂ ಆಫ್ ದ, ಅವಾಗ ಆವರೇಜ್ ಕೊಟ್ಟಿದ್ದಾರೆ. ಸೊ ಈಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಬೇಡ್ದಿದ್ದು ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಸಿಡಿಕ್ ಅಂಡ್ ಏನಾದ ಸ್ಲೈಟ್ಲಿ ಆಸಿಡಿಕ್, ಆಮೇಲೆ ಟೂ ಮಚ್ ವೆರಿ ಆಸಿಡಿಕ್. ಯಾವ ರೀತಿ ರೆಡ್ ಕಲರ್ಗೆ ಹೋಗ್ತಾ ಇದೆ, ರೆಡ್ ಕಲರ್ ಸೈಡ್ಗೆ ಹೋಗ್ತಾ ಇದೆ. ಸೊ ನಾವು ಏನ್ ಕುಡಿತೀವಿ, ಈವನ್ ಮಿನರಲ್ ವಾಟರ್ ಸಹ ಪ್ರಾಬ್ಲಮ್ ಹೇಳಿದಾರೆ ನೋಡಿ ಇದರಲ್ಲಿ. ಸೊ ಈವನ್ ಮಿನರಲ್ ವಾಟರ್ ಕೂಡ ನಮ್ಗೆ ಪ್ರಾಬ್ಲಮ್ ಇದೆ ಅಂತ. ಸೊ ಹಾಗೇನೆ ಇದನ್ನ ನಾವು ಈವನ್ ಕೆಲವು ನೀವು ಏನು ಸಾಫ್ಟ್ ಡ್ರಿಂಕ್ಸ್ ಕುಡಿತೀರಿ, ಕೋಲಾ ಕುಡಿತೀರಿ, ಇದೆಲ್ಲ ನಮ್ಮನ್ನ ಆಸಿಡಿಕ್ಗೆ ಕೊಂಡೋಗ್ತದೆ. ಸೊ ಜಸ್ಟ್ ಯು ಟ್ರೈ ಅವರ್ ಪ್ರಾಡಕ್ಟ್. ಅದರಿಂದ ಏನೇನು ಆಗ್ತದೆ, ಹೇಗೆ ಆಗ್ತದೆ ಅಂತ ನಿಮ್ಗೆ ಕೊಟ್ಟಿ ಡೀಟೇಲ್ಸ್ ಇದೆ. ಸೊ ಡಿಫರೆಂಟ್ ಮೇ ಸೀಮ್ಸ್ ಸ್ಮಾಲ್, ಬಟ್ the decline in the pH value from 1870 to 2001 would mean a 170% increase in acidity. Much smaller changes already force problem for many and sea creatures. So ಬೇಕಾದಷ್ಟು ನಿಮಗೆ ಈ ತರದಲ್ಲಿ ಪ್ರಾಬ್ಲಮ್ ಆಗ್ತದೆ. ಇದನ್ನ ನಾವು ಓನ್ಲಿ ಥಿಂಗ್ ನಮ್ಮ ಟೀ ಕುಡಿಯೋದ್ರಿಂದ ಇದನ್ನ ಕರೆಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ, ಬರೀ ಟೀ ಕುಡಿಯೋದ್ರಿಂದ. ಸೊ ಅದರಿಂದ ನಾವು ಹಾಸ್ಪಿಟ್ಲಿಗೆ ಹೋಗೋದು ಅಥವಾ ಡ್ರಗ್ಗಿಗೆ ಹೋಗೋದು, ಡಾಕ್ಟರ್ ಹತ್ರ ಹೋಗೋದು ತಪ್ಪಿಸ್ಬಿಟ್ಟು ನಾವು ಆರೋಗ್ಯದ ಕಡೆಗೆ ಬರ್ಬೋದು. ಸೊ ಆರೋಗ್ಯ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದನ್ನ ನೋಡ್ಕೋಬಹುದು. ಸೊ ಮತ್ ಪುನಃ ನಮ್ಮ ಡಾಕ್ಟರ್ ಹತ್ರ ಹೋಗೋಣ. ಡಾಕ್ಟರ್ ಓಟೋ ವಾರ್ಬರ್ಗ್ ಏನ್ ಹೇಳ್ತಾನೆ ನೋಡಿ, ಹೆನ್ರಿಕ್ ವಾರ್ಬರ್ಗ್, ಕ್ಯಾನ್ಸರ್ ಬೆಳೆಯುವುದು ಎಲ್ಲೆಂದರೆ ಆಮ್ಲಜನಕ ಕೊರತೆ ಇರುವ ಆಮ್ಲೀಯ ಅಂಗಾಂಶಗಳಲ್ಲಿ. ಎಲ್ಲ ನೋಟ್ ಮಾಡ್ಕೊಳ್ಳಿ, ಇದು ರಿಸರ್ಚ್ ನಾನು ಹೇಳೋದು, ಸುಮ್ಮನೆ ಹೇಳ್ತಾ ಇಲ್ಲ. ಇದು ಕ್ಯಾನ್ಸರ್ ಬೆಳೆಯುವುದು ಎಲ್ಲೆಂದರೆ, ಯಾಕೆ ನಾನು ಕ್ಯಾನ್ಸರ್ ಹೇಳ್ತೀನಿ ಅಂದ್ರೆ, ಒಂದ್ಸಲ ನಾವು ಕ್ಯಾನ್ಸರ್ ಅಂತ ಗೊತ್ತಾದ್ರೆ ನಾವು 50% ಪ್ರಾಬ್ಲಮ್ ಆಗ್ಬಿಡ್ತೀವಿ ಅಲ್ವಾ. ಸೊ ಹಾಗಾಗಿ ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ. ಸೊ ಕ್ಯಾನ್ಸರ್ ಬೆಳೆಯುವುದು ಎಲ್ಲೆಂದರೆ ಆಮ್ಲಜನಕ ಕೊರತೆ. ಎಲ್ಲಿ ಆಮ್ಲಜನಕ ಕೊರತೆ ಆಗ್ತದೆ? ಆಸಿಡಿಕ್ ಬಾಡಿಯಲ್ಲಿ ಮಾತ್ರ. ಎಲ್ಲಿ ನಿಮ್ಗೆ ಆಮ್ಲಜನಕ ಇರುವುದು ಅಲ್ಲಿ ಆಸಿಡಿಕ್ ಆಗ್ತದೆ. ಆಮ್ಲೀಯ ಅಂಗಾಂಶಗಳೇ, ಪ್ರತ್ಯಾಮ್ಲೀಯ ವಾತಾವರಣದಲ್ಲಿ ಯಾವುದೇ ರೋಗಗಳಿಲ್ಲ. ಪ್ರತ್ಯಾಮ್ಲೀಯ ಅಂತ ಹೇಳಿದ್ರೆ ದಟ್ ಈಸ್ ಎ ಕ್ಷಾರೀಯ ವಾತಾವರಣದಲ್ಲಿ ಯಾವುದೇ ರೋಗ ಹುಟ್ಟಲಿಕ್ಕೆ ಚಾನ್ಸಸ್ಸೇ ಇಲ್ಲ ಅಂತ ನಮ್ಮ ವಿಜ್ಞಾನಿ ಡಾಕ್ಟರ್ ಹೆನ್ರಿಕ್ ವಾರ್ಬರ್ಗ್ ಅವರು ನೋಬೆಲ್ ಪಾರಿತೋಷಕವನ್ನು ಪಡ್ಕೊಂಡ್ರು. ಅವರು ಎಷ್ಟು ಕಷ್ಟಪಟ್ಟು ಕಂಡುಹಿಡಿದ್ರೆ ನಮ್ಗೀಗ ತುಂಬಾ ಹೇಳಲಿಕ್ಕೆ ತುಂಬಾ ಈಸಿ ಇದೆ. ಸೊ ಅದರಿಂದ ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಸೊ ನಮ್ಮ ಬಾಡಿಯನ್ನು ನೀವು ಕರೆಕ್ಟ್ ಮಾಡಬೇಕಂದ್ರೆ ನಮ್ಮ ಟೀ ಪಕ್ಕಾ ನೋಡಿ, ಇದನ್ನ ಪ್ರತ್ಯಾಮ್ಲೀಯವಾಗಿ, ಆಮ್ಲೀಯವನ್ನು ಪ್ರತ್ಯಾಮ್ಲೀಯವಾಗಿ ಕನ್ವರ್ಟ್ ಮಾಡ್ತದೆ. ಬಟ್ ನೀವು 12 ಗ್ಲಾಸ್ ಅನ್ನ ಕುಡಿಬೇಕಾ. ಜಸ್ಟ್ ನೀವು ಟ್ರೈ ಮಾಡಿ, 1 ತಿಂಗಳಲ್ಲಿ ನೋಡಿ ಹೇಗಾಗ್ತದಂತ. ಸೊ ಕೆಲವರಿಗೆ ಬೇರೆ ಬೇರೆ ಸಮಸ್ಯೆಗಳು ಇರ್ಬೋದು. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಸಮಸ್ಯೆಗಳು ಇರ್ಬೋದು. ಅದಕ್ಕೆ ಏನ್ ಮೆಡಿಸಿನ್ ಇದೆ ಅದನ್ನ ತಗೊಳ್ಳಿ. ಬಟ್ ನಾನು ಹೇಳೋದು, ಇದಕ್ಕೆ ನೀವು ಯಾವುದೇ ಸಕ್ಕರೆ ಹಾಕ್ಬೇಡಿ, ಬೆಲ್ಲ ಹಾಕ್ಬೇಡಿ, ಓನ್ಲಿ ಗ್ಯಾನೋ ವಾಟರ್. ಮಧುಮೇಹ, ಹೃದಯ ಸಮಸ್ಯೆಗಳು, ಕ್ಯಾನ್ಸರ್, ಆರ್ಥ್ರೈಟಿಕ್, ಎಕ್ಸ್ಟ್ರಾ ಯಾವುದೇ ನೀವು ಅದಕ್ಕೆ ನಿಮ್ಮ ಹತ್ರ ಡಾಕ್ಟರ್ ಮೆಡಿಸಿನ್ ಇದ್ರೆ, ಯಾಕೆಂದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಅಲ್ಲ ಇದು.
ಇದು ನಿಮ್ಗೆ ಮೂಲವನ್ನೇ ಸರಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೋಬಹುದು. ಬಟ್ ನೀವು ಮೆಡಿಸಿನ್ಸ್ ಏನಿದೆ ಅದನ್ನ ತಗೊಳ್ಳಿ, ಡಾಕ್ಟರ್ ಏನ್ ಕೊಡ್ತಾರೆ ಅದನ್ನ ತಗೊಳ್ಳಿ, ಅದ್ರ ಒಟ್ಟಿಗೆ ಇದನ್ನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ಯು ಜಸ್ಟ್ ಟ್ರೈ ಟು 6 ಮಂತ್ ಅಲ್ಲಿ ನೋಡಿ. ನಾನು ಆಗ 1 ಮಂತ್ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಿಮ್ಗೆ 1 ಮಂತ್ ಅಲ್ಲಿ ನಿಮ್ಗೆ ಕಾಯಿಲೆ ಅಂದ್ರೆ ಆರೋಗ್ಯ ಇದ್ದವರಿಗೂ ಡಿಫರೆನ್ಸ್ ಕಾಣ್ತದೆ. ಇವಾಗ ಕಾಯಿಲೆ ಇದ್ದವರಿಗೂ ಡಿಫರೆನ್ಸ್ ಕಾಣ್ಬೇಕಾದ್ರೆ ಅಟ್ಲೀಸ್ಟ್ 6 ಮಂತ್ ಕಂಟಿನ್ಯೂಸ್ ಇವತ್ತಿನ ಮೈಂಡ್ ಸೆಟ್ ಮಾಡಿ ಕುಡಿಲಿಕ್ಕೆ ರೆಡಿ ಆಗಿ ನೋಡಿ. ನಿಮ್ಮ ವೆಯ್ಟ್ ಅಲ್ಲಿ ಇರ್ಬೋದು, ಅಥವಾ ಮಧುಮೇಹ ಇರ್ಬೋದು, ಅಥವಾ ಹೃದಯದ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಗೆ ಗಂಟು ನೋವು, ಬೆನ್ನು ನೋವು ಅದಿರ್ಬೋದು, ಅಥವಾ ಹೊಟ್ಟೆಯ ಸಮಸ್ಯೆ ಇರ್ಬೋದು. ಏನೇ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡೋದಿಲ್ಲ, ಯಾಕಂದ್ರೆ ನಮ್ದು ಸ್ಟ್ರೈಟ್ ಅವೇ ಇಮ್ಯುನಿಟಿ ಮೇಲೆ ನಾವು ವರ್ಕ್ ಆಗೋದು. ಸೊ ಆ ರೀತಿಯಲ್ಲೇ ವರ್ಕ್ ಆಗ್ತದೆ. ಈ ನೀರಿನ pH 8ರಿಂದ 9 ಆಗಿರುತ್ತದೆ. ಸೊ ಸರಿ ತಿಳ್ಕೊಳ್ಳಿ, ಈ ನೀರಿನ ಸೇವನೆಯಿಂದ ರಕ್ತವು ಆಮ್ಲಜನಕವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಾಗಾಣಿಕೆ ಮಾಡುತ್ತದೆ. ಆಗ ಏನ್ ಹೇಳಿದ್ರು ನಮ್ಮ ಡಾಕ್ಟರ್ ಹೇಳಿದ್ರು, ಆಮ್ಲಜನಕ ಇಲ್ದಿದ್ದ ಜಾಗದಲ್ಲಿ ಏನಾಗ್ತದೆ, ಕ್ಯಾನ್ಸರ್ ಉಟ್ಕೊಳ್ತದೆ. ಈ ನೀರು ಏನ್ ಮಾಡ್ತದೆ, ಈ ನೀರಿನ ಸೇವನೆ ರಕ್ತವು ಆಮ್ಲಜನಕವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಾಗಾಣಿಕೆ ಮಾಡುತ್ತದೆ. ಇದರಿಂದ ನಾವು ದಿನಪೂರ್ತಿ ಸಕ್ರಿಯರಾಗಿ ಕೆಲಸ ಮಾಡಬಹುದು. ಆಗ ಆನಂದ್ ಮಸ್ಲಿ ಅವರು ಇದನ್ನ ನೋಟ್ ಮಾಡಿದ್ದಾರೆ. ನಾನು ಆವಾಗಲೇ ತುಂಬಾ ವರ್ಷದಿಂದ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೀವಿ. ಸೊ ಅವ್ರು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಆಕ್ಟಿವ್ ಆಗಿರ್ತಾರೆ, ಯಾವಾಗ ನೋಡಿದ್ರು ನೋಡಿ. ಸೊ ಹಾಗಾಗಿ ನಾವು ಅದನ್ನ ಎಕ್ಸ್ಪೀರಿಯನ್ಸ್, ನಾವು ಹೇಳೋದು ಬೇರೆ, ಮಾಡೋದು ಬೇರೆ. ಸೊ ಇದನ್ನ ನೀವು ಸರಿಯಾಗಿ ಸಕ್ರಿಯವಾಗಿ ಕೆಲಸ ಮಾಡಬೇಕು, ಆಕ್ಟಿವ್ ಆಗಿರ್ಬೇಕಂತ ಹೇಳಿದ್ರೆ ನೀವು ಎನಿ ಟೈಮ್ ನೀರಿನ ಬದಲು ನೀರು ಕುಡೀರಿ. ನಿಮ್ಗೆ ಇನ್ ಕೇಸ್ ಸಾಧ್ಯತೆ ಇದ್ರೆ ಅದ್ರ ಜೊತೆಗೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಆವಾಗ ಹೇಗೆ ವರ್ಕ್ ಆಗ್ತದೆ. ಈಗ ನಂಬರ್ 1 ನಮ್ಮನ್ನು ಆಕ್ಟಿವ್ ಮಾಡ್ತದೆ. ನೋಡಿ ಹೇಗಿದ್ದಾಳೆ ಅವಳು ನೋಡಿ. ಸೊ ಎಷ್ಟು ಆಕ್ಟಿವ್ ಆಗಿದ್ದಾಳೆ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಆಕ್ಟಿವ್ ಆಗಿದ್ದಾಳೆ. ಸೊ ಈ ರೀತಿ ನಿಮ್ಗೆ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ನಿಮ್ ಕೆಲಸವನ್ನು ಮಾಡಬೇಕು, ಟೈಮಿಗೆ ವರ್ಕ್ ಮಾಡಬೇಕು, ಅಥವಾ ಓದಬೇಕು, ಅಥವಾ ಮನೆ ಕೆಲಸ ಮಾಡಬೇಕು, ಅಥವಾ ಮಕ್ಕಳನ್ನ ಆರೈಕೆ ಮಾಡಬೇಕು. ಇದಕ್ಕೆಲ್ಲ ನಿಮಗೆ ಲೇಜಿ ಆಗ್ಬಾರ್ದು, ಫುಲ್ ಆಕ್ಟಿವ್ ಆಗಿರ್ಬೇಕು. ಸೊ ಆಕ್ಟಿವ್ ಆಗಿರ್ಬೇಕಾದ್ರೆ ಏನ್ ಮಾಡ್ತದೆ, ಇದನ್ನ ನೀವು ಕುಡೀರಿ ಅಂತ. 2ನೇದು, ಹೃದಯದ ಆರೋಗ್ಯ ಸುಧಾರಿಸ್ತದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಹೃದಯ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಅಲ್ಲಿ ನೋಡಿದ್ರೆ ಸ್ಟಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಎಂಜಿಯೋಗ್ರಾಮ್ ಅಂತ ಹೇಳ್ತಾರೆ, ಅಲ್ಲಿ ನೋಡಿದ್ರೆ ಬೈಪಾಸ್ ಸರ್ಜರಿ ಅಂತ ಹೇಳ್ತಾರೆ. ಎಷ್ಟು ದುಡ್ಡು ಇಟ್ಕೋಬೇಕು ನೀವು? ಅಟ್ಲೀಸ್ಟ್ ದಿನಕ್ಕೆ 10 ರೂಪಾಯಿ ಖರ್ಚು ಮಾಡಿ ಅಂತ ಹೇಳ್ತೀನಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಎಷ್ಟು ದುಡ್ಡು ಖರ್ಚು ಮಾಡಿ, ಜಸ್ಟ್ 10 ರೂಪೀಸ್ ಖರ್ಚಾಗ್ಬೋದು ನಿಮ್ಗೆ. ಸೊ ಇದನ್ನ ಹೃದಯದ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ನಂಬರ್ 1 ಅಂತ ಹೇಳ್ಬೋದು. 3ನೇದು, ಸೊ ಹಾರ್ಟ್ ಬಗ್ಗೆ ಮತ್ತು ಕೊಟ್ಟಿದ್ದಾರೆ, ಹಾರ್ಟ್ ಹೆಲ್ತ್. ಸೊ ನಿಮ್ಗೆ ನಾನು ಆಗ್ಲೇ ಹೇಳಿದೆ, ನಿಮ್ಗೆ ಎಣ್ಣೆ ಆದಷ್ಟು ರೈಸ್ ಬ್ರೌನ್ ಆಯಿಲ್ ಅನ್ನ ಮೊನ್ನೆ ಯಾರೋ ನನಗೆ ಇವರು ಯಾರು ಗೊತ್ತುಂಟು ಒಬ್ರು ಕೇಳಿದ್ರು, ಸರ್ ಏನಾದ್ರು ರಿಸರ್ಚ್ ರಿಪೋರ್ಟ್ಸ್ ಇದೆಯಾ ಅಂತ. ನಾನು ಅವರಿಗೆ ಆಶ್ಚರ್ಯ ಆಯ್ತು. ನಮ್ಮ ರೈಸ್ ಬ್ರೌನ್ ಆಯಿಲ್ ಹಾರ್ಟ್ ಮೇಲೆ ರಿಸರ್ಚ್ ಮಾಡಿದ ರಿಪೋರ್ಟ್ಸ್ ಅನ್ನ ನಾನು ಮಂಜುನಾಥ್ ಹೊಸಪೇಟೆ ಅವ್ರಿಗೆ ಕಳಿಸ್ದೆ. ಆಲ್ರೆಡಿ ಅವ್ರು ಎಷ್ಟು ಆರ್ಡರ್ ಮಾಡಿದ್ರು ಗೊತ್ತಾ ನಿಮ್ಗೆ? ಒಂದೇ ಸಲ 2 ಕೇಸ್ ಅಂದ್ರೆ 12 ಅಂದ್ರೆ 24 ಲೀಟರ್ ಆರ್ಡರ್ ಮಾಡ್ರು ನೋಡಿ. ಒಂದೇ ರಿಪೋರ್ಟ್ ಕಳಿಸಿದ್ದ ಅವ್ರಿಗೆ ನಾನು. ಇದು ಹೇಗೆ ಹಾರ್ಟ್ ಮೇಲೆ ನಮ್ಮ ರೈಸ್ ಬ್ರೌನ್ ಆಯಿಲ್ ಹೇಗೆ ವರ್ಕ್ ಆಗ್ತದೆ ಅದು ಇಮಿಡಿಯೇಟ್ ಅಷ್ಟು ಆರ್ಡರ್ ಮಾಡಿದರು. ಸೊ ಇನ್ನು ನಾನು ಕಳಿಸ್ಕೊಡ್ಬೇಕಷ್ಟೇ ಅವ್ರಿಗೆ. ಸೊ ಹಾಗೆ ಈ ಪ್ರಾಡಕ್ಟ್ ಇದೆಯಲ್ಲ, ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್, DXN ಪ್ರಾಡಕ್ಟ್ಸ್, ಇದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಬೇಕಷ್ಟೇ. ತಿಳ್ಕೊಂಡು ಎಷ್ಟು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈಗ ನಿಮ್ಗೆ ಈವನ್ ನಮ್ಮ ಟೀ ಕೂಡ ಹಾರ್ಟ್ ಮೇಲೆ ವರ್ಕ್ ಆಗ್ತದೆ, ಯಾಕಂದ್ರೆ ಅದರಲ್ಲಿ ಗ್ಯಾನೋಡರ್ಮ ಇರೋದ್ರಿಂದ. ಸೊ ಪ್ರೀತಿ ಅವರೇ ಏನು ಶೂಟಿಂಗ್ ಮಾಡ್ತಾ ಇದ್ದೀರಾ? ಸೊ ಈಗ ಹಾರ್ಟ್ ಮೇಲೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ. ಅದರಿಂದ ಹಾರ್ಟ್ನ ಸಮಸ್ಯೆ ಬರ್ದಿದ್ದಾಗೆ ಪ್ರಿವೆಂಟಿವ್, ಹಾರ್ಟನ್ನ ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮ ರಿಷಿ ಗ್ಯಾನೋ ಟೀ ನಿಮ್ಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಹಾರ್ಟ್ ಹೆಲ್ತ್. ಹಾರ್ಟ್ ಬಗ್ಗೆ ತುಂಬಾ ಜಾಸ್ತಿ ಕೊಟ್ಟಿದ್ದಾರೆ, ಯಾಕಂದ್ರೆ ಹಾರ್ಟ್ ಇವತ್ತು ಇದಕ್ಕಿದ್ದಾಗೆ ಯಂಗ್ ಜನರೇಷನ್ ಕೂಡ ಈಗ ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾಕಂತ ಗೊತ್ತಾಗ್ತಾ ಇಲ್ಲ, ಬೇಕಾದಷ್ಟು ರೀಸನ್ಸ್ ಇರಬಹುದು. ಸೊ ಹಾಗಾಗಿ ಇದರಿಂದ ನಾವು ಹೊರಗೆ ಬರಬೇಕು, ಪ್ರಿವೆಂಟ್ ಮಾಡ್ಬೇಕಂತ ಹೇಳಿದ್ರೆ ನಾವು ಬೈಕಲ್ಲಿ ಹೋದಾಗ ಹೇಗೆ ಹೆಲ್ಮೆಟ್ ಹಾಕ್ತೇವೋ ಅದೇ ತರ ಈ ಟೀಯನ್ನ ಕುಡಿಯುವುದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದನ್ನ ರೆಗ್ಯುಲರ್ ಈ ನೀರನ್ನ ಕುಡೀರಿ, ಟೀ ನೀರನ್ನ ಕುಡೀರಿ, DXN ಗ್ಯಾನೋ ವಾಟರ್ನ ಕುಡಿಯುವುದನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಅದನ್ನ ಬಾಟಲ್ ಹಾಕೊಳ್ಳಿ, ಅದನ್ನೇ ಕುಡಿತಾ ಹೋಗಿ. ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತ ತುಂಬಾ ಸ್ಲೈಡ್ನವ್ರು ಇದ್ರೆ ಹೇಳ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಹೃದಯದ ಪ್ರಾಬ್ಲಮ್ ಆಗ್ತದೆ. ನೆಕ್ಸ್ಟ್ ಇಸ್ ದ ಡಿಟಾಕ್ಸಿಫಿಕೇಶನ್. ಯಾವುದನ್ನೇ ಬೇಕಾದ್ರೂ ನೋಡಿ, ನಿಮ್ಮ ಮನೆ ವಾಶ್ ಮಾಡೋದ್ರಿಂದ ಹಿಡಿದು, ಕಾರ್ ವಾಶ್ ಮಾಡೋದ್ರಿಂದ, ಬೈಕ್ ವಾಶ್ ಮಾಡೋದ್ರಿಂದ, ಪಾತ್ರೆ ಬೆಳಗೋದ್ರಿಂದ ಹಿಡಿದು, ಅಥವಾ ನಿಮ್ಮ ಈವನ್ ದೀಪಾವಳಿ ಕ್ಲೀನ್ ಮಾಡಿ, ಎಲ್ಲದಕ್ಕೂ ನಮ್ಗೆ ನೀರ್ ಇಂಪಾರ್ಟೆಂಟ್ ಅಲ್ವಾ? ನೀರಿಲ್ಲದೆ ಏನ್ ಕೆಲಸ ಆಗ್ತದೆ? ಆಗೋದಿಲ್ಲ. ಸೊ ಪ್ರತಿಯೊಂದಕ್ಕೂ ನಾವು ಎಲ್ಲಿ ಹೋಟೆಲ್ಗೆ ಹೋದ್ರೆ ಕೈ ವಾಶ್ ಮಾಡ್ತೀವಿ, ನೀರ್ ಬೇಕು, ನೀರ್ ಇಂಪಾರ್ಟೆಂಟ್.
ಅದನ್ನ ಅದೇ ತರ ನಮ್ಮ ಬಾಡಿಯನ್ನ ಬಾಡಿ ಕ್ಲೀನ್ ಮಾಡ್ಲಿಕ್ಕೂ ಕೂಡ ನಮ್ಗೆ ನೀರು ಸಫಿಶಿಯಂಟ್ ಬೇಕೇ ಬೇಕು. ಸೊ ಫಸ್ಟ್ ಫಸ್ಟ್ ಕಾಲ್ ಹೋಗ್ತಾ ಇರ್ಬೇಕು ಕರೆಕ್ಟ್ ಆಗಿ. ಸೆಕೆಂಡ್ ಕಾಲ್ ಇದು ಸಹ ಕರೆಕ್ಟ್ ಇರ್ಬೇಕು. ಇದು ಎರಡು ಕರೆಕ್ಟ್ ಆಗ್ಬೇಕಂದ್ರೆ ಸಫಿಶಿಯಂಟ್ ನೀವು ಡಿಟಾಕ್ಸಿಫಿಕೇಶನ್ ಆಗ್ಬೇಕಂದ್ರೆ ನಾವು ನೀರನ್ನ ಸಫಿಶಿಯಂಟ್ ಆಗಿ ಕುಡಿತಾ ಇರ್ಬೇಕು. ಕುಡಿದಾಗ ಮಾತ್ರ ಅದು ನಮ್ಮ ಕರೆಕ್ಟ್ ಆಗಿರ್ತೀವಿ, ನಿಮ್ಮ ಕಿಡ್ನಿ ಕರೆಕ್ಟ್ ವರ್ಕ್ ಆಗ್ತದೆ. ಹಾಗೇನೆ ಎಲ್ಲ ಏನು ಸಿಸ್ಟಮ್ ಇದೆ, ಏನು ಎಸ್ಕ್ರಿಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ ನಾವು, ಅದನ್ನ ಆ ಸಿಸ್ಟಮ್ ಕರೆಕ್ಟ್ ಇರಬೇಕು ಅಂದ್ರೆ ಕರೆಕ್ಟ್ ಮೋಷನ್ ಹೋಗ್ಬೇಕು. ಕರೆಕ್ಟ್ ಮೋಷನ್ ಹೋಗ್ಲಿಲ್ಲ ಅಂದ್ರೆ ತಲೆ ಸುತ್ತ ಬರ್ತದೆ, ಅಲ್ಲಿ ಪ್ರಾಬ್ಲಮ್ ಆಗ್ತದಲ್ಲ. ಮೈಂಡ್ ಕೇಳ್ತದೆ ಯಾಕೆ ಹೋಗ್ತಾ ಇಲ್ಲ ಅಂತ. ನೀವು ನೀರು ಕುಡಿತಿಲ್ಲ ಅಂತ ಹೇಳೋದಿಲ್ಲ ಅದು. ಸೊ ನೀವು ನೀರನ್ನ ಸಫಿಶಿಯಂಟ್ ಕುಡಿದು ನೋಡಿ, ಅಥವಾ ಟೀ ವಾಟರ್ ಕುಡಿದು ನೋಡಿ ಹೇಗೆ ಚೇಂಜ್ ಆಗ್ತದೆ ಅಂತ. ನೆಕ್ಸ್ಟ್ ಇನ್ 2021 the study published in journal in menopausal medicine, fourth, so good for bone and teeth. ಇದು ಮೂಳೆಯ ಸಂಬಂಧ ಪ್ರಾಬ್ಲಮ್ ಇದ್ರೆ ಅವರಿಗೆ ಇದು ನಿಮ್ಗೆ ಹೆಲ್ಪ್ ಆಗ್ತದೆ. ಹಾಗೆ ಹಲ್ಲಿನ ಸಮಸ್ಯೆಗಳಿದ್ದವ್ರಿಗೂ ನೀರು ಕುಡಿಬೇಕಂತ. ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ DXN ಟೀ ವಾಟರ್ ಈಸ್ ವೆರಿ ಗುಡ್ ಫಾರ್ ನಿಮ್ಗೆ ಮೂಳೆ ಪ್ರಾಬ್ಲಮ್ ಇರಲಿ ಅಂಡ್ ನಿಮ್ಗೆ ಹಲ್ಲಿನ ಸಮಸ್ಯೆಗಳಿದ್ರೂ ಕೂಡ ನೀವು ಸಫಿಶಿಯಂಟ್ ಆಗಿ ದಿನಕ್ಕೆ ಒಂದು 12 ಗ್ಲಾಸು DXN ಟೀ ಕುಡಿಯೋದ್ರಿಂದ ನಿಮ್ಗೆ ಡಬಲ್ ಬೆನಿಫಿಟ್. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೋಡಿ, ಮೂಳೆಯ ಸಮಸ್ಯೆಗಳು. ಎಷ್ಟೋ ಜನ ನಿಮ್ಗೆ ಗೌಟ್ ಸಮಸ್ಯೆ ಇರ್ಬೋದು, ಅಥವಾ ಯೂರಿಕ್ ಆಸಿಡ್ ಅಕ್ಯುಮುಲೇಟ್ ಆಗಿರ್ಬೋದು, ಈ ತರ ಸಮಸ್ಯೆಗಳು ನೂರಾರು. ಇದಕ್ಕೆ ಇದು ಡಿಟಾಕ್ಸಿಫಿಕೇಶನ್ ಆಗ್ಬೇಕು, ಇದು ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಈ ಟೀ ನೀರು ನಿಮ್ಗೆ ಹೆಲ್ಪ್ ಮಾಡ್ತದೆ. ಇನ್ನು ಕೂಡ ಇದು ಉರಿ ಆದ್ರೆ ಎಲ್ಲ ಸುಡ್ತದೆ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಅವರ ಏನು ಮುಂಗಾಲ್ ಏನಾಗಿದೆ, ಉರಿ ಕಾಣ್ತಾ ಇದೆ, ಅಂದ್ರೆ ನಿಮ್ಗೆ ರೆಡ್ ಕಲರ್ ಕಾಣ್ತಾ ಇದೆ, ಅಂದ್ರೆ ಅಲ್ಲಿ ಶಾಖ ಉತ್ಪತ್ತಿ ಬಿಸಿ ಆದಾಗೆ, ಉರಿ ಆದಾಗೆ ಆ ತರ. ಇದಕ್ಕೆ ನಿಮ್ಗೆ ನಮ್ಮ ಟೀ ತುಂಬಾ ಹೆಲ್ಪ್ ಆಗ್ತದೆ. ಅಂಡ್ ಆಂಟಿ ಏಜಿಂಗ್, ಯಾವಾಗ್ಲೂ ಯಂಗ್ ಆಗಿರ್ಬೇಕು, ಎನರ್ಟಿಕ್ ಆಗಿರ್ಬೇಕು ಅಂದ್ರೆ ನಮ್ಮ ತುಂಬಾ ಜನ ಲೀಡರ್ಸ್, ಮೊನ್ನೆ ನಮ್ಮ ಯಾರು ಝೇವಿಯರ್ ಹೇಳ್ತಾ ಇದ್ರು, ಸರ್ ಈಗ ನನಗೆ 78 ಸರ್, ಹೇಗಿದ್ದೀನಿ ನಾನು ಅಂತ. ನೋಡಿ ಅವರ ಮುಖ ನೋಡಿ ಯಾವ ರೀತಿ ಶೈನಿಂಗ್ ಇದೆ. ಅವ್ರು ತಿಂಗಳಿಗೆ ನನ್ನ ಲೆಕ್ಕದಲ್ಲಿ 15-20 ಸಾವಿರ ಪ್ರಾಡಕ್ಟ್ ಅನ್ನ ಸ್ವಂತ ಬಳಸ್ತಾರೆ, ಅವರು ಅವರ ಫ್ಯಾಮಿಲಿಯವರು ಬಳಸ್ತಾರೆ. ಸೊ ಅವರಿಗೆ DXN ಗೊತ್ತಾಗ್ಬಿಡಿದೆ ಹೆಂಗೆ ವರ್ಕ್ ಆಗ್ತದೆ ಇದು ಅಂತ. ಸೊ RGGL ಅವರು 360 ತಿಂಗಳಿಗೆ 1, 2, 3 ಸೆಟ್ ತಗೊಳ್ತಾರೆ ನೋಡಿ. ಅಂದ್ರೆ ಅದರ ಸೀಕ್ರೆಟ್ ಗೊತ್ತಾದ ನಂತರ ಜನ ಅದನ್ನ ಬರಲಿಲ್ಲ. ಅದ್ರ ಜೊತೆಗೆ ಅವರು ಅದರ್ ಪ್ರಾಡಕ್ಟ್ಸ್, ಎಲ್ಲಾ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ನಿಮ್ಗೆ ಗ್ಲೋಯಿಂಗ್ ಸ್ಕಿನ್ ಇದೆಲ್ಲ. ನಾವು ಹೋಗ್ತೀವಿ, ಎಲ್ಲಿಗೆ ಹೋಗ್ತೀವಿ ನಾವು, ಪಾರ್ಲರಿಗೆ ಹೋಗ್ತೀವಿ. ಪಾರ್ಲರ್ಗೆ ಹೋದ್ರೆ ಟೆಂಪ್ರವರಿ ಮಾಡಿ ಕೊಡ್ತಾರೆ, ಮತ್ತೆ 1 ವಾರ ಹೋಯ್ತದ ಅಲ್ಲಿ. ನಿಮ್ಗೆ ಪರ್ಮನೆಂಟ್ ಬೇಕಾದ್ರೆ ಇದನ್ನ ಕುಡೀರಿ, ಯಾಕಂದ್ರೆ ಡಿಟಾಕ್ಸಿಫಿಕೇಶನ್ ಆಗ್ತದೆ, ಬಾಡಿ ಕ್ಲೀನ್ ಆಗ್ತದೆ. ಆವಾಗ ನಿಮ್ಗೆ ಆಟೋಮೆಟಿಕ್ ಶೈನಿಂಗ್ ಚಿನ್, ಗ್ಲೋಯಿಂಗ್ ಸ್ಕಿನ್ ಬರ್ತದೆ. ನೆಕ್ಸ್ಟ್ ಲಿವರ್ ಹೆಲ್ತ್, ವೆರಿ ಇಂಪಾರ್ಟೆಂಟ್. ಇವತ್ತೆಲ್ಲ ನೀವು ಕೇಳಿರ್ಬೋದು, ಬೇರೆ ಪ್ರಾಬ್ಲಮ್, ಫ್ಯಾಟಿ ಲಿವರ್ ಎಲ್ಲ ಕೇಳಿರ್ಬೋದು. ನಿಮ್ಗೆ ಲಿವರ್ ಸಮಸ್ಯೆ ಆದ್ರೆ ಏನ್ ಮಾಡೋದು, ಏನ್ ತೊಂದರೆ, ಅದನ್ನ ಅಷ್ಟು ಸುಲಭದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಬೇಕಾಗ್ತದೆ, ಅಂತ ಸಿಗೋದು ತುಂಬಾ ಕಷ್ಟ. ಕಿಡ್ನಿ ಎಲ್ಲಾದ್ರೂ ಸಿಗ್ಬಹುದು, ಆದ್ರೆ ಲಿವರ್ ಇಸ್ ವೆರಿ ಡಿಫಿಕಲ್ಟ್. ಇದು ಕಿಡ್ನಿಯ ಆರೋಗ್ಯವನ್ನು ಕಾಪಾಡ್ತದೆ, ಯಕೃತ್ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ರಿಂದ ದಿನ ಇದನ್ನ ಕುಡಿಯೋದ್ರಿಂದ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ. ಲಿವರ್ ಹೆಲ್ತ್ಗೆ ತುಂಬಾ ಒಳ್ಳೇದು. ನೆಕ್ಸ್ಟ್ ಹೋಗ್ತದೆ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್. ಗ್ಯಾನೋಡರ್ಮಾ ಟೀಯಲ್ಲಿ ನಾನು ಆಗ್ಲೇ ಹೇಳಿದಲ್ಲ, ಇದನ್ನು ಟೆಸ್ಟ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಏನೇ. ಆದ್ರಿಂದ ರಿಚ್ ಆಂಟಿ ಆಕ್ಸಿಡೆಂಟ್ ನಮ್ಗೆ ಅಗತ್ಯ ಬೇಕು. ಯಾಕೆಂದ್ರೆ ಆಂಟಿ ಆಕ್ಸಿಡೆಂಟ್ ಏನ್ ಮಾಡ್ತದೆ, ಈ ಫ್ರೀ ರ್ಯಾಡಿಕಲ್ ನಮ್ಮ ಬಾಡಿಯಲ್ಲಿ ಯಾವಾಗ್ಲೂ ನಮ್ಮ ಮೆಟಬಾಲಿಸಮ್ ಸಿಸ್ಟಮ್ ವರ್ಕ್ ಆಗ್ತಾ ಇರ್ತದೆ. ಈ ಫ್ರೀ ರ್ಯಾಡಿಕಲ್ ಇದ್ದೇ ಇರ್ತದೆ. ಈ ಫ್ರೀ ರ್ಯಾಡಿಕಲ್ ಏನ್ ಮಾಡ್ತದೆ, ಇದು ಡೇಂಜರ್, ಒಂದ್ ಕಡೆ ಸೇರ್ಕೊಂಡ್ಬಿಟ್ಟು ನಮ್ಗೆಲ್ಲಾ ಪ್ರಾಬ್ಲಮ್ ಕೊಡ್ತಾ ಇರ್ತದೆ. ಅದಕ್ಕೆ ಸಫಿಶಿಯಂಟ್ ನಿಮ್ಗೆ ಆಂಟಿ ಆಕ್ಸಿಡೆಂಟ್ ತಗೊಂಡಾಗ ಆಟೋಮೆಟಿಕ್ ಏನಾಗ್ತದೆ, ಆಟೋಮೆಟಿಕ್ ಫ್ರೀ ರ್ಯಾಡಿಕಲ್ ಹೊರಗೆ ದಬ್ತದೆ ನೋಡಿ, ಹೊರಗಡೆ ಹಾಕ್ಬಿಡ್ತದೆ. ಒಳಗಡೆ ಇದೆ ಅದು ಹೊರಗಡೆ ಹಾಕ್ಬಿಡ್ತದೆ. ಸೊ ಅದು ಹೊರಗಡೆ ಹೋಗ್ಬಿಡ್ತದೆ, ಬಾಡಿಯಿಂದ ಹೊರಗಡೆ ಹೋಗ್ತದೆ. ಆವಾಗ ನಮ್ಗೆ ಆರೋಗ್ಯ ಸಿಗ್ತದೆ. ಅದಕ್ಕೋಸ್ಕರ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ನಮ್ಮ ಟೀಯಲ್ಲಿ ಇದೆ. ನೆಕ್ಸ್ಟ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಎಲ್ಲ ಕ್ಯಾನ್ಸರ್ ಬರ್ದಿದ್ದಾಗ ತಡಿಲಿಕ್ಕೂ ಸಹ ತುಂಬಾ ವರ್ಕ್ ಆಗ್ತದೆ. ಅಂಡ್ ಪ್ರತಿಯೊಬ್ಬರಿಗೂ ಆಲ್ ಏಜಸ್, ಇವರಿಗೆಲ್ಲ ಪ್ರತಿಯೊಬ್ರು ಇದನ್ನ ಬೆಳಗ್ಗೆ ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಅಥವಾ ಮಕ್ಳು ಇರ್ಬೋದು, ಪ್ರತಿಯೊಬ್ರು ಇದನ್ನ ಕುಡಿಬಹುದು. ಸೊ ಓನ್ಲಿ ಥಿಂಗ್ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಸ್ವೀಟ್ ಹಾಕ್ಲಿಕ್ಕಿಲ್ಲ. ಯಾವುದೇ ನಿಮ್ಗೆ ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕದೆ ನೀವು 12 ಗ್ಲಾಸ್, 1-2 ಗ್ಲಾಸ್ ಕುಡಿಬೇಕಾದ್ರೆ ನೀವು ಯೂಸ್ ಮಾಡಿ, ನಾವೇನು ಅಬ್ಜೆಕ್ಷನ್ ಇಲ್ಲ. ಬಟ್ ನೀವು ಕಂಟಿನ್ಯೂಸ್ ಆಗಿ ಅಷ್ಟು ಯಾಕಂದ್ರೆ ಅಗತ್ಯ ಇರೋದಿಲ್ಲ ನಮ್ಮ ಬಾಡಿಗೆ ಅಷ್ಟು ಸ್ವೀಟ್ಸ್. ಅದಕ್ಕೋಸ್ಕರ ಬರೀ ನೀವು ಓನ್ಲಿ
ಟೀ ನೀರು ಮಾಡ್ಕೊಂಡು ಕುಡೀರಿ. ಕ್ಯಾನ್ಸರ್ ಬರ್ದಿದ್ದಂತೆ ತಡೀತದೆ. ಸೊ ಹೈ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಆ್ಯಂಡ್ ಕ್ಯಾನ್ಸರ್ ಎದುರಾಗೋದನ್ನು ರಕ್ಷಿಸುತ್ತದೆ. ನೋಡಿ ಇವಳು ಕುಡಿತಾಳೆ ನೋಡಿ. ಸೊ ಇವಳು ನಮ್ಮ DXN ಟೀ ಕುಡಿಯೋದ್ರಿಂದ ಏನಾಗ್ತದೆ, ಕ್ಯಾನ್ಸರ್ ಬರುವುದನ್ನು ರಕ್ಷಿಸುತ್ತೆ, ಬರ್ದಿದ್ದ ಹಾಗೆ ಮಾಡ್ತದೆ ಅಂತ. ಸೊ ನಮ್ಮ ಬಾಡಿಯನ್ನ. ಆಮೇಲೆ ಆಂಟಿ ಇನ್ಫ್ಲಮೇಟರಿ ಗುಣ ಇರೋದ್ರಿಂದ ರಕ್ತ ಪರಿಚಲನೆ ಸಿಸ್ಟಮ್ಗೆ ನಿಮ್ಗೆ ತುಂಬಾ ಒಳ್ಳೆಯದು. ಆಮೇಲೆ ನಮ್ಮ ಎಲುಬಿಗೆ ತುಂಬಾ ಒಳ್ಳೇದಾಗ್ತದೆ. ಅದರಿಂದ ನಿಮ್ಗೆ ಈಸಿಯಾಗಿ ವಾಕ್ ಮಾಡ್ಲಿಕ್ಕೆಲ್ಲ ತುಂಬಾ ಸುಲಭ ಆಗ್ತದೆ. ಸೊ ಅದನ್ನ ಈಸಿಯಾಗಿ ನೀವು ಇದನ್ನ ಆಂಟಿ ಇನ್ಫ್ಲಮೇಟರಿ ಗುಣ ಇದರಲ್ಲಿದೆ. Number 7 slide ಹಾಕಿ ಸರ್ ವಾಪಸ್. ಎಲ್ಲಿ ಹೋಗಿದ್ರಿ ನೀವು? ಸ್ಕ್ರೀನ್ ಶಾಟ್ ಚೆಕ್. ಓಕೆ, ರಿಚ್ ಇನ್ ಆಂಟಿ ಆಕ್ಸಿಡೆಂಟ್. ಸೊ ಹಾಗಾಗಿ ಫಾರ್ ಆಲ್ ಏಜ್ ಗ್ರೂಪ್ ಅಂತ ಹಾಕಿದ್ದಾರೆ ನೋಡಿ. ಫಾರ್ ಏಜಸ್ 20 to 49, ಹೈಯರ್ ಅಮಾಂಗ್ ದ ವುಮನ್, ಸೊ ಹೈಯರ್ ಅಮಾಂಗ್ ದ ಮೆನ್. ಪ್ರತಿಯೊಬ್ಬರು ನೀವು ಇದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕ್ಯಾನ್ಸರ್ ಇಂದ ರಕ್ಷಿಸ್ತದೆ. ಆಂಟಿ ಇನ್ಫ್ಲಮೇಟರಿ ಗುಣ ಇದರಲ್ಲಿ. ಸೊ ಅದರಿಂದ ಇದನ್ನ ನೀವು ಯೂಸ್ ಮಾಡೋದ್ರಿಂದ ನಡಿಲಿಕ್ಕೆ ಅಥವಾ ವಾಕ್ ಮಾಡ್ಲಿಕ್ಕೆ ಕೆಲವರಿಗೆ ತೊಂದರೆಗಳಿರ್ತದೆ. ರೆಗ್ಯುಲರ್ ಕುಡಿದು ಬೆನಿಫಿಟ್ ಅನ್ನ ತಗೋಬಹುದು. ಅಂಡ್ ಗುಡ್ ಫಾರ್ ಡೈಜೆಸ್ಟಿವ್ ಸಿಸ್ಟಮ್, ಈವನ್ ಗಟ್ ಹೆಲ್ತ್ ಆಲ್ಸೋ. ಗಟ್ ಹೆಲ್ತ್ ಸರಿ ಇದ್ರೆ ಎಲ್ಲ ಸರಿ ಇರ್ತದೆ ಅಂತ ಹೇಳ್ತಾರೆ. ಅದೇ ಪ್ರಾಬ್ಲಮ್ ಆದ್ರೆ ಎಲ್ಲ ಪ್ರಾಬ್ಲಮ್. ಈವನ್ ಇದನ್ನ ಕುಡಿಯೋದ್ರಿಂದ ಇದರಲ್ಲಿ ನಾನು ಹೇಳಿದಲ್ಲ, ಇದರಲ್ಲಿ ಕ್ಷಾರೀಯವಾಗಿರೋದ್ರಿಂದ ಪಕ್ಕಾ ನಿಮ್ಮನ್ನ ಕರೆಕ್ಟ್ ಮಾಡ್ತದೆ, ಹೊಟ್ಟೆಯನ್ನು ಸರಿ ಮಾಡ್ತದೆ, ಜೀರ್ಣಕ್ರಿಯೆಯನ್ನು ಕರೆಕ್ಟ್ ಮಾಡ್ತದೆ. ಆಟೋಮೆಟಿಕ್ ನಿಮಗೆ ಮೋಷನ್ ಮತ್ತೆ ಯೂರಿನ್ ಎಲ್ಲ ಕರೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ನೆಕ್ಸ್ಟ್ IBS, ಇರಿಟೇಬಲ್ ಬೌಲ್ ಸಿಂಡ್ರಮ್ ಇದ್ದವರಿಗೂ ಕೂಡ. ಸೊ ನಿಮ್ಗೆ ಇದಕ್ಕೆ RGTL ತಗೊಳ್ಳೋದು ಒಳ್ಳೇದು. ಈವನ್ ನಿಮ್ಗೆ ಹಣದ ತೊಂದರೆ ಇದ್ರೆ ಈವನ್ ನಿಮ್ಗೆ DXN ಟೀ ಅನ್ನ ಕುಡೀರಿ ಡೈಲಿ. IBS ಅಂದ್ರೆ ಏನು ಅಂದ್ರೆ, IBS ಅಂತ ಹೇಳಿದ್ರೆ ಊಟ ಮಾಡಿದ್ರು ಕೂಡಲೇ ಮೋಷನ್ಗೆ ಹೋಗೋದು, ತಿಂಡಿ ತಿಂದ್ರು ಕೂಡಲೇ ಮೋಷನ್ ಹೋಗ್ಬೇಕನ್ಸುತ್ತೆ. ಸೊ ಈ ಸಿಸ್ಟಮ್ ಅಲ್ಲಿ ಸಮ್ವೇರ್ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಾರ್ಕ್ ಮಾಡಿದ್ದಾರೆ. ಇವನ್ ಏನಾಗಿರ್ತದೆ ಅಂತ, ಅಬ್ನಾರ್ಮಲ್ ಕಾಂಟ್ರಾಕ್ಷನ್ ಆಗಿರ್ತದಂತ ನೋಡಿ. ಅಬ್ನಾರ್ಮಲ್ ಕಾಂಟ್ರಾಕ್ಷನ್ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಇದಾಗುವ ಪ್ರಾಬ್ಲಮ್. ಸೊ ಇದರಿಂದ ಏನಾಗ್ತದಂತೆ, IBS ಬಂದ್ಬಿಡ್ತದೆ. ಎಷ್ಟೋ ಜನರಿಗೆ IBS ಪ್ರಾಬ್ಲಮ್ ಇರ್ತದೆ. ಏನು ಅಂದ್ರೆ ಊಟ ಮಾಡಿದ್ರು ಸರಿ ಜೀರ್ಣ ಆಗ್ತದೋ ಇಲ್ಲ ಗೊತ್ತಿಲ್ಲ, ಬಟ್ ಇಮಿಡಿಯೇಟ್ ಡಿಟಾಕ್ಸಿಫಿಕೇಶನ್ ಆಗ್ತದೆ ಇದು ಪ್ರಾಬ್ಲಮ್. ಸೊ ಇದನ್ನ ಸರಿ ಮಾಡ್ಲಿಕ್ಕೆ ನಮ್ಮ ಟೀ ನಮಗೆ ಹೆಲ್ಪ್ ಮಾಡ್ತದೆ. ಸಫಿಷಿಯಂಟ್ ಆಗಿ ಕೊಡಿರಿ. ನೆಕ್ಸ್ಟ್ 9th, ಗುಡ್ ಫಾರ್ ಡೈಜೆಸ್ಟಿವ್ ಹೆಲ್ತ್. ಸೊ ನಮಗೆ ಈ ಡೈಜೆಸ್ಟಿವ್ ಹೆಲ್ತ್ಗೆ ನಮಗೆ ಇಷ್ಟೆಲ್ಲ ಐಟಮ್ ಬೇಕಾಗ್ತದೆ ನೋಡಿ. ಏನು ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ, ಕ್ಯಾಲ್ಸಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಸತು ಇರ್ಬೋದು, ವಿಟ್ರಲ್ B1 ಇರ್ಬೋದು, B6 ಇರ್ಬೋದು, ಎಲ್ಲ ವಿಟಮಿನ್ಸ್ ಅಂಡ್ ಮಿನರಲ್ಸ್ ನಮಗೆ ಅಗತ್ಯ ಬೇಕು. ಸಫಿಷಿಯಂಟ್ ಆಗಿ ನಮ್ಮ DXN ಗ್ಯಾನೋ ಟೀಯಲ್ಲಿ ಇದು ಇರುವುದರಿಂದ, ನೀವು ಇದನ್ನ ಬಳಸುವುದರಿಂದ ಸೊ ಇದೆಲ್ಲ ಮ್ಯಾಕ್ಸಿಮಮ್ ಸಿಗ್ತದೆ. ಅದರಿಂದ ಗುಡ್ ಫಾರ್, ಇದರಿಂದ ಡೈಜೆಷನ್ ಕರೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ನ್ಯಾಚುರಲ್ ಟೀ ಲಾಸ್ಟಿಗೆ ಹೇಳುದು, ಇದರಲ್ಲಿ ಏನಿದೆ ನ್ಯಾಚುರಲ್, ಯಾಕಂದ್ರೆ ಟೀ ಇಸ್ ಎ ನ್ಯಾಚುರಲ್ ಒನ್. ಸೊ ಮತ್ತೆ ನೀರು ಸಹ ಹಾಗೇನೆ ನ್ಯಾಚುರಲ್ ಒನ್. ಸೊ ನ್ಯಾಚುರಲ್ ಬಾಡಿಗೆ ನ್ಯಾಚುರಲ್ ಅನ್ನ ಕೊಟ್ಟಾಗ ಮಾತ್ರ ಅದು ಬಾಡಿಯನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಅದರಿಂದ ಆಲ್ಮೋಸ್ಟ್ ಆಲ್ ದ DXN ಟೀ ಇಸ್ ಅ ನ್ಯಾಚುರಲ್. ರೆಗ್ಯುಲರ್ ಕುಡಿಯೋದ್ರಿಂದ ಬೆನಿಫಿಟ್ ಅನ್ನ ತಗೋಬಹುದು. ಏನಾದರೂ ನಿಮ್ಗೆ ಡೌಟ್ ಇದ್ರೆ ನೀವು ಈ ತರ ಜಗ್ ಸಿಗ್ತದೆ, ಜಗ್ಗಲ್ಲಿ ಮಾಡಿ ಇಟ್ಕೊಳ್ಬಹುದು. ನೀವು ಬಿಸಿ ಕುಡಿಬೇಕಂತ ಏನಿಲ್ಲ, ನೀವು ತಣ್ಣಗಾದ್ರ ನಂತರನೂ ಕುಡಿಬಹುದು. ಅಥವಾ ನಿಮ್ಗೆ ಬಿಸಿ ಬಿಸಿ ಕೊಡ್ಬೇಕಾದ್ರೆ ನಿಮ್ಗೆ ಟೈಮ್ ಇದ್ರೆ, ಸೊ ಈಗೆಲ್ಲ ರೆಡಿಮೇಡ್ ಕೆಟಲ್ ಎಲ್ಲ ಬಂದಿದೆ, ಜಸ್ಟ್ ನೀವು ಪ್ಲಗ್ ಹಾಕಿದ್ರೆ ಇಮಿಡಿಯೇಟ್ ಹೀಟ್ ಆಗ್ತದೆ, ನೀವು ಬಿಸಿನೂ ಕೂಡ ಕುಡಿಬಹುದು. ಸೊ ಈವನ್ ತಣ್ಣಗಾದ್ರ ನಂತರ ನೀವು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದಷ್ಟು ನೀವು ನನ್ನ ಲೆಕ್ಕದಲ್ಲಿ ಒಂದು ನಿಮ್ಗೆ ಟೈಮ್ ಇದೆ ಅಂತ ಹೇಳಿದ್ರೆ ಒಂದು 3 ಸಲ ಮಾಡ್ಕೊಳ್ಳಿ. ಟೈಮ್ ಇಲ್ಲ ಅಂತ ಹೇಳಿದ್ರೆ ಸೊ ಒಂದೇ ಸಲ ಬೆಳಿಗ್ಗೆನೆ ಒಂದು 3 ಲೀಟರ್ ಕಾಯಿಸಿ ಇಟ್ಕೊಳ್ಳಿ, ಅದನ್ನೇ ಕುಡಿತಾ ಹೋಗಿ. ಮತ್ತೆ ನಿಮ್ಗೆ ಮೆಜರ್ಮೆಂಟ್ ಬೇಕಾದ್ರೆ ಬಾಟ್ಲ್ ಇಟ್ಕೊಳ್ಳಿ. ನಮ್ಮ ಆಕ್ಚುಲಿ ಮೊರಿನ್ಸಿ ಬಾಟ್ಲ್ ಇಸ್ ವೆರಿ ಗುಡ್. ಯಾಕಂದ್ರೆ ನಿಮ್ಗೆ ಮೆಜರ್ಮೆಂಟ್, 1 ಬಾಟ್ಲ್ ಇಟ್ಕೊಂಡಿದ್ರೆ ಅದನ್ನ ಕುಡಿತಾ ಇದ್ರೆ ನಿಮ್ಗೆ ಗೊತ್ತಾಗ್ತದೆ, ಓ ಇದು ಒಂದು ಖಾಲಿ ಮಾಡ್ಬೇಕಂತ. ಸೆಕೆಂಡ್ ಬಾಟಲ್, ಥರ್ಡ್ ಬಾಟ್ಲ್ ಅನ್ನ ನೀವು ಯೂಸ್ ಮಾಡಿ ಖಾಲಿ ಮಾಡಬಹುದು. ಓಕೆ. ಸೊ ಈಗ ನಮ್ಮ ದೇಶದಲ್ಲಿ ಎಲ್ಲರೂ ಚಹಾ ಕುಡಿಯಲು ಇಷ್ಟಪಡ್ತಾರಂತ. ಚಹಾ ಯಾರು ಕುಡಿಯುವುದಿಲ್ಲ ಇಲ್ಲಿ? ನಮ್ಮ ದೇಶ ಯಾಕೆ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ನೀರು ಪಕ್ಕ ನೆಕ್ಸ್ಟ್ ಕುಡಿಯುವುದೇ ಚಹಾ ಅಂತೆ. ಅಷ್ಟು ಜನ ಚಹಾ ಕುಡಿತಾರೆ. ಸೊ ಅದರಿಂದ ಚಹಾ ತುಂಬಾ ಮೂವ್ಮೆಂಟ್ ಇದೆ. ಸೊ ಅದರಿಂದ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಷ್ಟೇ. ನಾವು ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ ಎಲ್ಲೋ ಸೋತು ಹೋಗಿರ್ತೀವಿ. ಇಂಟ್ರೊಡ್ಯೂಸ್ ಮಾಡಿ ಡೆಫಿನೆಟ್ಲಿ ಮೂವ್ಮೆಂಟ್ ಆಗ್ತದೆ. ರಿಷಿ ಗ್ಯಾನೋ ಟೀ ನಂಬರ್ 1 ಟೀ ಅಂತ ಹೇಳ್ತಾರೆ. ಸೊ ಇದನ್ನ ನೀವು ಫ್ರೀ ಮಾಡ್ಕೋಬಹುದು. ಸೊ ಅದಕ್ಕೆ ಮಾರ್ಕೆಟಿಂಗ್ ಪ್ಲಾನ್ ಇದೆ, ಅದರಲ್ಲಿ ಹೋದ್ರೆ ನೀವು ಅದನ್ನ ಫ್ರೀ ಮಾಡ್ಕೊಳ್ತೀವಿ. ಯುರೋಪಿಯನ್ ಜರ್ನಲ್ಸ್ ಅಲ್ಲಿ ಹಾಕಿದ್ದಾರೆ. ನ್ಯೂಟ್ರಿಷನ್ ನಲ್ಲಿ ಪ್ರಕಟವಾದ ಒಂದು ಅಧ್ಯಯನದ ಪ್ರಕಾರ ನಿಯಮಿತವಾಗಿ ಕಪ್ಪು ಚಹಾ ಸೇವಿಸುವವರು ಹೆಚ್ಚುವರಿ ಕಿಲೋಗಳನ್ನು ಕಳೆದುಕೊಂಡಿರುತ್ತಾರೆ. ಅರ್ಥ ಆಯ್ತಾ? ಇದು ನಮ್ಗೆ ಬಾಡಿಗೆ ಬೇಕು ಕಿಲೋ, ಆದ್ರೆ ಹೆಚ್ಚುವರಿ ಕಿಲೋ ಬೇಡ ನಮ್ಗೆ, ಅಂದ್ರೆ ಓವರ್ ವೇಟ್.
ಸೊ ಇದರಲ್ಲಿ ಜರ್ನಲ್ ಅಲ್ಲಿ ಹಾಕಿದ್ದಾರೆ ನೋಡಿ. ಇದು ಇದು ರಿಪೋರ್ಟ್ ನಾನು ಹೇಳೋದು ನಿಮ್ಗೆ. ನನಗೆ ಸರಿ ನಿಮ್ಗೆ ಕಾಣ್ಬೋದು ಸರಿಯಾಗಿ ಕಾಣ್ತಾ ಇದೆಯಾ ನೋಡಿ. ಸೊ ಇದರಲ್ಲಿ ಯುರೋಪಿಯನ್ ಜರ್ನಲ್ ಆಫ್ ನ್ಯೂಟ್ರಿಷನ್ ನಲ್ಲಿ ಪ್ರಕಟವಾದ ಅಧ್ಯಯನ ಪ್ರಕಾರ ನಿಯಮಿತವಾಗಿ ಕಪ್ಪು ಚಹಾ ಸೇವಿಸುವವರು ಹೆಚ್ಚುವರಿ ಕಿಲೋಗಳನ್ನು ಅಂದ್ರೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಇದು ಬೆಸ್ಟ್ ಅಂತ ಹೇಳ್ತಾರೆ. ವೆಯ್ಟ್ ಅನ್ನ ನೀವು ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. 1 ಕಪ್ ಬ್ಲ್ಯಾಕ್ ಟೀಯಲ್ಲಿ 2 ಕ್ಯಾಲೋರಿಗಳಿದೆ, ಅಷ್ಟು ನಿಮ್ಗೆ ಎನರ್ಜಿ ಇದರಲ್ಲಿ ಸಿಗ್ತದೆ. ಸೊ ಅದು ಸಹ ನಿಮ್ಗೆ ಪ್ರೂವ್ ಮಾಡಿದ್ದಾರೆ. DXN, ಎಸ್ಪೆಷಲಿ DXN. ಬಟ್ ನಮ್ಗೆ ಆತ್ಮವಿಶ್ವಾಸ ಇರ್ಬೇಕು. ನಮ್ಮ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಈ ಶೆಟ್ರಿಗೆ ಬೇರೆ ಕೆಲಸ ಇಲ್ಲ, ಬೆಳಗ್ಗೆ ಬಂದು ಶುರು ಮಾಡ್ತಾರೆ, ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅದೇ ತರ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದರಿಂದ ನಾವೇನ್ ಹೇಳ್ತೀವಿ ಇದರಲ್ಲಿ ರಿಸರ್ಚ್ ರಿಪೋರ್ಟ್ಸ್ಗಳನ್ನ ನೋಡಿಬಿಟ್ಟು ನಿಮ್ಗೆ ಹೇಳುವಂತ. ನೀವು ಬೇಕಾದ್ರೆ ನಾನು ಹೇಳಿದ್ರ ಜಾಸ್ತಿ ಅಲ್ಲ, 500 ರೂಪಾಯಿ ಖರ್ಚಾಗ್ಬೋದು. 1 ತಿಂಗಳು ಟ್ರೈ ಮಾಡಿ ನೋಡಿ ಅಲ್ಲ. 1 ತಿಂಗಳಲ್ಲೇ ನಿಮ್ಗೆ ಬೇಡ ಅಂದ್ರೆ ಬಿಟ್ಟಾಕಿ. ಇದು ಬೇಡ, 1 ತಿಂಗಳಲ್ಲಿ ನೋಡಿ ಎಷ್ಟು ಹಣ ಉಳಿತದೆ ನಿಮ್ಗೆ ಇದರಲ್ಲಿ. ಅಷ್ಟು ಒಂದು ಬೆಸ್ಟ್ ಟೀ ಇದೆ. ಇದನ್ನ ನೀವು ರೆಗ್ಯುಲರ್ ಕುಡಿಯೋದ್ರಿಂದ ಬೇಕಾದಷ್ಟು ನಿಮ್ಗೆ ಆರೋಗ್ಯದ ಬೆನಿಫಿಟ್ ಸಿಗ್ತದೆ. ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರ್ಬೇಕು. ಫಸ್ಟಿಗೆ ನಮ್ಮ ಮೇಲೆ ನಮ್ಗೆ ಆತ್ಮವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಯು ಆರ್ ಎವ್ರಿಥಿಂಗ್ ಈಸ್ ಯು. ನೀವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಕೇಳಿಕ್ಕೆ ಹೋಗ್ಬೇಡಿ. ನೀವು ಟ್ರೈ ಮಾಡಿ ನೋಡಿ ಅಲ್ಲ, ಯೂಸ್ ಮಾಡಿ ನೋಡಿ, ಅವಾಗಲೇ ಗೊತ್ತಾಗ್ತದೆ. ಆವಾಗ ಈಗ ಲಿಂಬು ಇದೆಯಪ್ಪ, ಇದು ಹುಳಿಯ ಸಿಹಿ ಅಂತ ಹೇಳಿದ್ರೆ, ಇದು ಲಿಂಬು ಸಿಹಿ ಇದೆ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು? ಇಮಿಡಿಯೇಟ್ ಕಟ್ ಮಾಡಿ ನೋಡ್ಬೇಕು, ಸಿಹಿ ಇದೆಯೋ ಹುಳಿ ಇದೆಯೋ ಗೊತ್ತಾಗ್ತದೆ. ಅದೇ ತರ ಈ ಪ್ರಾಡಕ್ಟ್ ಅನ್ನ ತಾವು ಯೂಸ್ ಮಾಡಿದಾಗ ಮಾತ್ರ ನಿಮ್ಗೆ ಅದರ ಬೆನಿಫಿಟ್. ಬ್ಲ್ಯಾಕ್ ಟೀ ಮತ್ತು ಬ್ಲ್ಯಾಕ್ ಕಾಫಿಗಳು ಕೆಫೀನ್ ಮತ್ತು ಹೊರತುಪಡಿಸಿ ಒಂದೇ ರೀತಿಯಲ್ಲಿ, ಆದರೆ ಇದು ಕಪ್ಪು ಚಹಾದಲ್ಲಿ ಕಡಿಮೆ, ಕಪ್ಪು ಟೀಯಲ್ಲಿ ಪರ್ಯಾಪ್ತ ಕೊಬ್ಬು ಇಲ್ಲ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಗೊತ್ತಾಯ್ತಾ ನಿಮ್ಗೆ? ಬ್ಲ್ಯಾಕ್ ಟೀ ಮತ್ತೆ ಬ್ಲ್ಯಾಕ್ ಕಾಫಿಗಳು ಕೆಫಿನ್ ಅಂಶವನ್ನು ಹೊರತುಪಡಿಸಿ ಒಂದೇ ರೀತಿಯವು, ಎರಡೂ ಒಂದೇ ರೀತಿಯಲ್ಲಿದೆ. ಆದರೆ ಇದು ಕಪ್ಪು ಚಹಾದಲ್ಲಿ ಕಡಿಮೆ. ಯಾವುದು ನಿಮಗೆ ಕೆಫಿನ್ ಅಂಶ ಕಮ್ಮಿ ಇದೆ. ಕಪ್ಪು ಟೀಯಲ್ಲಿ ಪರ್ಯಾಪ್ತ ಕೊಬ್ಬು ಇಲ್ಲ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿ ಇದು ತುಂಬಾ ನಮಗೆ ಹೆಲ್ಪ್ ಮಾಡ್ತದೆ. ಸೊ ಚಹಾ ನೀರು ತೂಕ ಇಳಿಸಲು ನೆರವಾಗ್ತದೆ. ಯಾವುದೆಲ್ಲ ಮೇಯ್ನ್ ನೋಡಿ, ತೂಕ ಇಳಿಸಲು ನಂಬರ್ 1. ಈವನ್ ಗರ್ಭವತಿಯವರಿಗೆ ಅತಿ ಉತ್ತಮ ಅಂತೆ. ಯಾರ ಗರ್ಭಿಣಿ ಲೇಡೀಸ್, ಯಂಗ್ ಲೇಡೀಸ್ ಇದ್ರೆ ಅವರಿಗೆ ತುಂಬಾ ಉತ್ತಮ. ಮೂತ್ರಪಿಂಡ ಕಲ್ಲುಗಳನ್ನು ಹೊರಗೆ ಹಾಕ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ದೇಹದ ತಾಪಮಾನವನ್ನು ಕಾಪಾಡುತ್ತದೆ. ಮೈಗ್ರೇನ್ ಚಿಕಿತ್ಸೆಗೆ ನೀರಿನ ಬಳಕೆ. ಮೈಗ್ರೇನ್ ಚಿಕಿತ್ಸೆಗೆ ಈ ನೀರನ್ನು ಬಳಸಿ ನೋಡಿ. ತಲೆನೋವು ಇದ್ರೆ ಹೋಗ್ತದೆ. ಮೆದುಳಿನ ಕಾರ್ಯಕ್ಷಮತೆಗೆ ಈ ನೀರು ತುಂಬಾ ಅವಶ್ಯಕತೆ. ಸೊ ಅದನ್ನ ಈ ಚಹಾ ನೀರು ಕುಡಿಯೋದ್ರಿಂದ ನಿಮಗೆ ಇಷ್ಟೆಲ್ಲ ನಿಮಗೆ ಹೆಲ್ತ್ ಬೆನಿಫಿಟ್. ಇಟ್ ಇಸ್ ಎ ಗ್ಯಾರಂಟಿ ರಿಸರ್ಚ್ ಪ್ರಾಡಕ್ಟ್. ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ತಗೊಳ್ಳಿ. ರೋಗ ನಿರೋಧಕ ಶಕ್ತಿ ಎಷ್ಟು, ಈಗ ಕೊರೋನಾ ನಿಮ್ಗೆ ರೆಗ್ಯುಲರ್ ಕುಡಿತಾ ಇದೆ, ಯಾವ ಕೊರೋನಾನು ನಿಮ್ಮ ಹತ್ರ ಬರೋದಿಲ್ಲ ನೋಡಿ. ಅಷ್ಟು ನಿಮಗೆ ಆಂಟಿ ಆಕ್ಸಿಡೆಂಟ್ ಇದರಲ್ಲಿ ಇದೆ. ಸೊ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಅಂಡ್ ದ ಅಮೇಸಿಂಗ್ ಬೆನಿಫಿಟ್ ಆಫ್ ಹ್ಯಾವಿಂಗ್ ಎ ಸ್ಟ್ರಾಂಗ್ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಬೇಕು ಅಂತ ಹೇಳಿದ್ರೆ ರೆಗ್ಯುಲರ್ ಇದನ್ನ ಕುಡಿತಾ ಹೋಗಿ, ಆವಾಗಲೇ ಗೊತ್ತಾಗ್ತದೆ ನಿಮ್ಗೆ. ಸೊ ಕೀಲು ನೋವು, ಮಂಡಿ ನೋವು, ಜಾಯಿಂಟ್ ಪೇನ್, ನೀ ಪೇನ್ ಶಾಶ್ವತ ಪರಿಹಾರ. ನಮ್ಮ ಮೇಡಮ್ ಹೇಳ್ತಾ ಇದ್ದಾರೆ, ಕೀಲು ನೋವಿಗೆ, ಮಂಡಿ ನೋವಿಗೆ, ಜಾಯಿಂಟ್ ಪೇನ್ಗೆ, ನೀ ಪೇನ್ಗೆ ಶಾಶ್ವತ ಪರಿಹಾರ. ಆಶ್ಚರ್ಯ ಚಿಹ್ನೆ ಹಾಕಿದಾರೆ. ಜನರಿಗೆ ಆಶ್ಚರ್ಯ, ಎಷ್ಟೋ ದುಡ್ಡು ಖರ್ಚು ಮಾಡ್ತಾರೆ. ಇದನ್ನ ರೆಗ್ಯುಲರ್ 6 ಮಂತ್ ಕುಡಿದು ನೋಡಿ ಹೇಳ್ತಾರೆ. ಯಾಕೆಂದ್ರೆ ಒಂದ್ ಕಡೆ ರಿಸರ್ಚ್ ಹೇಳ್ತದೆ ಇದು ಮೂಳೆಗೆಲ್ಲ ತುಂಬಾ ಒಳ್ಳೇದಿದೆ ಅಂತ ಹೇಳ್ತಾರೆ. ಆಮೇಲೆ ನಿಮ್ಗೆ ಈವನ್ ಸರ್ಕ್ಯುಲೇಷನ್ಗೂ ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ. ಆದ್ರೆ ಕೀಲು ನೋವು, ಮಂಡಿ ನೋವು ಇದ್ದವರಿಗೆ ನೀವು ಅವರಿಗೆ ಚಾಲೆಂಜ್ ಮಾಡಿ ಅದ್ರ ಜೊತೆಗೆ ಒಂದು ಸ್ಪಿರುಲ್ನಾ ಕೊಟ್ಬಿಡಿ. ಸ್ಪಿರುಲ್ನಾ ಮತ್ತೆ ಈ ನೀರನ್ನ ಕುಡಿಲಿಕ್ಕೆ ಹೇಳಿ ನೋಡಿ, ಅಮೇಸಿಂಗ್ ರಿಸಲ್ಟ್. ಸೊ ಸಾಕು ಜಾಯಿಂಟ್ ಪೇನ್ ಸಂಕಟ. ಎಷ್ಟೋ ಜನರು ಈ ನೋವು ಮತ್ತೆ ಇದರಲ್ಲಿ ಇರ್ತಾರೆ. ಎಷ್ಟು ಜನ ಲೇಡೀಸ್ ಎಸ್ಪೆಷಲಿ ನೋಡ್ತೀನಿ ನಾನು. ಅವ್ರು ಯಾಕಂದ್ರೆ ಅಡಿಗೆ ಮಾಡೋ ಕೆಲಸನೋ ಅಥವಾ ವರ್ಕ್ ಮಾಡೋದೋ ಗೊತ್ತಿಲ್ಲ, ಅದರಿಂದ ಅವರಿಗೆ ಮೂಳೆ ನೋವುಗಳು ತುಂಬಾ ಜಾಸ್ತಿ. ಏಜ್ ಆದಾಗ ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಾರೆ. ಸೊ ಗಂಡಸರಿಗೆ ಇರ್ತದೆ, ಬಟ್ ಜಾಸ್ತಿ ಲೇಡೀಸ್ಗೆ ಜಾಸ್ತಿ ಕಾಣ್ತಾ ಇರ್ತಾರೆ. ಸೊ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸ್ನಾಯು ನೋವಿನ ಮಸಲ್ ಪೇನ್, ನರ ಬಲಹೀನತೆಗೆ ಸುಲಭ ಮನೆಮದ್ದು ಅಂತ ಹೇಳಿದ್ದಾರೆ ನೋಡಿ. ನರ ವೀಕ್ನೆಸ್ಗೆಲ್ಲ ಸುಲಭ. ನಿಮ್ಮ ಜಿಮ್ಮಿಗೆ ಹೋಗಿ ನಾವು ಎಷ್ಟೋ ವರ್ಕೌಟ್ ಮಾಡ್ತೀವಿ, ಬಟ್ ಅದಕ್ಕಿಂತ ತುಂಬಾ ಈಸಿಯಾಗಿ ನೀವು ಇದರಲ್ಲಿ ಯೂಸ್ ಮಾಡಬಹುದು. ನರಗಳ ಬಲಹೀನತೆಗೆ ಪವರ್ಫುಲ್ ಡ್ರಿಂಕ್. ನರಗಳ ಬಲಹೀನತೆಗೆ ಯಾವುದು ಪವರ್ಫುಲ್ ಡ್ರಿಂಕ್? ಜೀವನದಲ್ಲಿ ಮತ್ತೆ ನಿಮ್ಗೆ ಆ ನರಗಳ ಬಲಹೀನತೆ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದ DXN ನಿಮ್ಗೆ ರಿಷಿ ಕ್ಯಾನೋ ಟೀ ಕೊಡಿದೆ, ಗ್ರೀನ್ ಟೀ ಇದೆ, ಮಸಾಲಾ ಟೀ, ಡಿಪ್ ಟೀ, ಯಾವ್ದು ಬೇಕಾದ್ರೆ ತಗೋಬಹುದು, ನಿಮ್ಮ ಇಷ್ಟ ಸೊ ಅದರಿಂದ ನಾನು ಹೇಳುದು ರಿಷಿ ಕ್ಯಾನೋ ಟೀ ನಿಮ್ಗೆ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ತೀವಿ. ಬೇರೆ ಟೀ ಎಲ್ಲ ಸ್ವಲ್ಪ ನಿಮ್ಗೆ ರೇಟಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ಬೋದು. ಸೊ ಇದು ನಿಮ್ಗೆ ಒಂದು 550 ರೂಪಾಯಿಗೆ ಒಂದು 1/4 kg ಸಿಗ್ತದೆ. ಅದನ್ನು ತಗೊಂಡು ನೀವು ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಸೊ ಯಾರಿಗಾದ್ರೂ ಏನಾದ್ರೂ
ಕೇಳಲಿಕ್ಕಿದ್ರೆ ಕೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಪ್ರೋಗ್ರಾಮ್ ಅನ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೀವು ಮಸಲ್ಸ್ ಬೆಳೆಸಬೇಕಾದ್ರೆ ಮಸಲ್ಸಿಗೂ ಕೂಡ ನೋಡಿ, ಸ್ಟ್ರಾಂಗ್ ಮಸಲ್ಸ್ ಬೇಕು, ಅದಕ್ಕೂ ಬೇಕಾದ್ರೆ ಇದು ವರ್ಕ್ ಆಗ್ತದೆ. ಮೆದುಳ ಕಾರ್ಯಕ್ಷಮತೆಗೆ ಇದು ನಂಬರ್ 1 ಅಂತ ಹೇಳ್ಬೋದು. ಮೆದುಳು ಅಂತ ಹೇಳಿದ್ರೆ ಇಂಟೆಲಿಜೆನ್ಸಿಗೆ. ಆಮೇಲೆ ಯಾವಾಗ ತಲೆನೋವು, ತಲೆ ಹಿಡಿತದೆ ಅಂತ ಹೇಳ್ತಾರೆ, ಜಸ್ಟ್ ಈ ಟೀ ಕುಡೀರಿ, ರೆಗ್ಯುಲರ್ ಕುಡಿದು ನೋಡಿ, ಆ ಬೆನಿಫಿಟ್ ಅನ್ನ ನೀವು ಇದರಲ್ಲೂ ಸಹ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕೆಲವರು ವಿಡಿಯೋ ಹಾಕ್ಬಿಡ್ತಾರೆ, ನನಗೆ ಇಲ್ಲಿ ಸ್ಲೈಡೇ ಕಾಣೋದಿಲ್ಲ, ಇವ್ರನ್ನೆಲ್ಲ ಏನ್ ಮಾಡೋದಂತನೂ ಗೊತ್ತಾಗೋದಿಲ್ಲ ಕೆಲವು ಟೈಮ್. ಯಾರಿದು? ಹರಿದೇವ್ ರುದ್ರಮಣಿ ಬಾಲ್ಕಿಯಿಂದ. ಸರ್ ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್ ಹರಿದೇವ್ ನಾ ಜಾಯ್ನ್ ಆಗ್ಯಾರ್ರಿ ನಿನ್ನೆ. ಅವ್ರಿಗೆ ಇವಾಗ ಜಾಯ್ನ್ ಆಗಿಲ್ಲ, ಕೇಳಿದೆ ಏನೋ ತಪ್ಪಾಗಿರ್ಬೇಕು ಅವ್ರಲಿಂದ. ಓಕೆ, ಸರಿ. ಇವತ್ತೇ ಜಾಯ್ನ್ ಆಗ್ಯಾರ ಸರ್. ಅವ್ರು ಒಂದು ಇದರ ಸರ್ ಯೋಗ ಶಿಕ್ಷಕರ 15 ವರ್ಷ ಸುಮಾರು ಮಾಡ್ತಿದ್ದಾರೆ. ಓಕೆ ಓಕೆ ಓಕೆ, ನಿನ್ನೆ ಜಾಯ್ನ್ ಮಾಡಿಸಿ ಸರ್ ಅವರಿಗೆ. ಓಕೆ ಓಕೆ, ಅವ್ರಿಗೆ ಇನ್ನೂ ಹೊಸಬರಿದ್ದಾರೆ ಬಹುಶಃ ಇದಕ್ಕೆ ಝೂಮಿಗೆ. ಓಕೆ, ನೋ ಪ್ರಾಬ್ಲಮ್. ತಲೆನೋವು ಕೊಟ್ಟಿನಿ ಸರ್ ಅವ್ರಿಗೆ ಆಲ್ರೆಡಿ ಅವರಿಗೆ. ಓಕೆ ಓಕೆ ಓಕೆ, ಅವ್ರು ಇವತ್ತು ಬಂದಿದ್ದು ಒಳ್ಳೇದಾಯ್ತು. ಸೊ ಟೀ ಅವರಿಗೆ ವರ್ಕ್ ಆಗ್ತದೆ. ಸೊ ಇವನ್ನ ತಲೆನೋವು ಇದ್ರು ಕೂಡ ಹೋಗ್ತದೆ, ತಲೆ ಸಿಡಿಯುವುದೆಲ್ಲ ಸರಿ ಮಾಡ್ಕೋಬಹುದು. ಕೆಲವರಿಗೆ ಕಾನ್ಸಂಟ್ರೇಷನ್, ಮಕ್ಕಳಿಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೂ ತುಂಬಾ ಈ ಟೀ ಹೆಲ್ಪ್ ಆಗ್ತದೆ. ಕೆಲವರಿಗೆ ತಲೆ ಭಾರ ಅಂತ ಹೇಳಿದ್ರೆ ಅವರಿಗೂ ವರ್ಕ್ ಆಗ್ತದೆ. ಆಮೇಲೆ ಆಧುನಿಕದ, ಅದರಲ್ಲೂ ಯಾಂತ್ರಿಕ ಯುಗದಲ್ಲಿ ಪ್ರತಿಯೊಬ್ಬರು ಮಾನಸಿಕ ಸಮಸ್ಯೆಗಳು ಎದುರಿಸುವ ಸಾಮಾನ್ಯ ಎನ್ನುವಷ್ಟು ದಿನಗಳು ಎದುರಿಸಬೇಕಾಗಿದೆ. ಅದರಲ್ಲಿ ನಗರದಲ್ಲಿ ನೆಲೆಸುವ ಮಾನಸಿಕ ಆರೋಗ್ಯ ಬಹಳಷ್ಟು ಕಾರಣಗಳಿಂದ ಏರುಪೇರಾಗ್ತದೆ. ಅದರಲ್ಲೂ ಇತ್ತೀಚೆಗೆ ಮಹಿಳೆಯರ ಮಾನಸಿಕ ಆರೋಗ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಚರ್ಚೆ ಆಗ್ತಾ ಇದೆ. ಯಾಕೆ ಈ ರೀತಿ ನಿಮ್ಗೆ ಡಿಪ್ರೆಷನ್ ಆಗ್ತಾ ಇದಕ್ಕೆಲ್ಲ ನಿಮ್ಗೆ ಒಂದೇ ಅಂತ ಹೇಳಿದ್ರೆ ಈ DXN ಗ್ಯಾನೋಡರ್ಮಾ, ಇದನ್ನ ನೀವು ಕುಡಿಯೋದ್ರಿಂದ ಅಥವಾ ಇದನ್ನ ತಿನ್ನುವುದರಿಂದ ಈ ಸಮಸ್ಯೆಯಿಂದ ನೀವು ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಹೌ ಟು ಅವಾಯ್ಡ್ ದ ಟೆನ್ಷನ್, ನಿಮ್ಮ ಒತ್ತಡಕ್ಕೆ ಕಾರಣವಾಗುವ ಅಂಶ ಯಾವುದು ಎಂಬುದನ್ನು ಮೊದಲು ನೀವು ಪತ್ತೆ ಮಾಡಿಕೊಳ್ಳಿ. ಒಂದು ವೇಳೆ ಆ ಕಾರಣ ಇನ್ನೆಂದು ಅನುಭವಿಸದಂತೆ ನೀವೇ ಒಂದು ಬೌಂಡ್ರಿ ಹಾಕಿಕೊಳ್ಳಿ. ಇದು ಕೆಲಸದ ಒತ್ತಡ ಕಡಿಮೆ ಮಾಡುವಂತಿರಲಿ, ಹಾಗೆ ಆಫೀಸ್ನ ಒತ್ತಡ ಎಷ್ಟೇ ಇದ್ದರೂ ಅದನ್ನು ಅಲ್ಲಿಯೇ ಬಿಟ್ಟು ಬರುವಂತ ಅಭ್ಯಾಸ ರೂಢಿಸಿಕೊಳ್ಳಿ. ನೀವೊಮ್ಮೆ ಮನೆ ತಲುಪಿದರೆ ಪತ್ನಿಯಾಗಿ, ತಾಯಿಯಾಗಿ ಅಥವಾ ಮಾತ್ರ ಮನೆಯಲ್ಲಿ ಕಾಣಿಸಿಕೊಳ್ಳುವ ಅಭ್ಯಾಸ ಮಾಡಿ. ಇದು ನಿಮ್ಮ ಮಾನಸಿಕ ಒತ್ತಡ ಒಂದು ಸುಲಭದ ದಾರಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾವು ಆಫೀಸಿಂದೆಲ್ಲ ಇಟ್ಕೊಂಡು ಮನೆಗೆ ಬಂದ್ರೆ ಅಥವಾ ಬಿಸ್ನೆಸ್ ಎಲ್ಲ ಇಟ್ಕೊಂಡು ಮನೆಗೆ ಬಂದ್ರೆ ಮನೆಯೇ ಇನ್ನೊಂದು ಪ್ರಾಬ್ಲಮ್ ಆಗ್ತದೆ. ಸೊ ಅದಕ್ಕೋಸ್ಕರ ಯಾವ ರೀತಿ ಟೆನ್ಷನ್ ಅವಾಯ್ಡ್ ಮಾಡೋದು ಅದನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ಟೀಯನ್ನು ಕುಡೀರಿ. ಅಂಡ್ ಬ್ಯಾಲೆನ್ಸ್ಡ್ ಫುಡ್, ನಿತ್ಯ ಪೋಷಕಾಂಶಯುಕ್ತ ಆಹಾರ ಸೇವಿಸಿ, ಸಮತೋಲನ ಆಹಾರ, ಯೋಗ, ವ್ಯಾಯಾಮ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ನಿಮಗೆ ಹೆಚ್ಚು ಒತ್ತಡದ ಕೆಲಸವಿದೆ ಎಂದಾದ್ರೆ ಬೇಗ ಮಲಗಿ ಬೇಗ ಏಳುವ ಅಭ್ಯಾಸ ಮಾಡೋದು ಅತ್ಯುತ್ತಮ. ಈ ಸಮಯದಲ್ಲಿ 7 ರಿಂದ 8 ಗಂಟೆ ನಿದ್ರೆ ಅವಶ್ಯಕ. ಕೊಬ್ಬಿನಾಂಶ ಭರಿತ ಆಹಾರ, ಕರಿದ ತಿಂಡಿಗಳು, ಜಂಕ್ ಫುಡ್ಗಳಿಂದ ಆದಷ್ಟು ದೂರವಿರಿ. ಯಾಕಂದ್ರೆ ನಾವು ಇದನ್ನ ಹೇಳ್ತೀವಿ, ಬಟ್ ಅಲ್ಲಿ ಹೋಗಿ ನೀವು ಇದನ್ನೇ ತಿಂತಾ ಇದ್ರೆ ನಾವೇನು ಮಾಡ್ಲಿಕ್ಕೆ ಆಗುದ. ಇವು ನಿಮ್ಮ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಅಂತ ಹೇಳಿದರೆ, ಅದನ್ನ ಮೈಗ್ರೇನ್ ಚಿಕಿತ್ಸೆ ಇರ್ಬೋದು, ವ್ಯಸನ ತೂರಾಟ ತಪ್ಪಿರ್ತದೆ. ಕೆಲವರೆಲ್ಲ ಈ ಡ್ರಿಂಕ್ಸ್, ಓವರ್ ಡ್ರಿಂಕ್ಸ್, ಹ್ಯಾಂಗ್ ಓವರ್ ಆಗ್ತಾ ಇರ್ತದೆ. ರಾತ್ರಿ ಎಲ್ಲ ಕುಡಿತಾರೆ, ಬೆಳಿಗ್ಗೆ ಪುನಃ ನೋಡಿದ್ರೆ ಅವರಿಗೆ ನಿದ್ರೆ ಬರುವುದಿಲ್ಲ ಅಥವಾ ಹ್ಯಾಂಗ್ ಓವರ್ ಇರ್ತದೆ. ಅಂತವನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗ್ತದೆ. ಇವನ್ ತೂಕವನ್ನು ಕಡಿಮೆ ಮಾಡು, 3 ಲೀಟರ್ಸ್ ಪರ್ ಡೇ ಅಂತ ಹೇಳ್ತಾರೆ. ಕುಡಿ ನೋಡಿ ಹೊಟ್ಟೆ ಎಷ್ಟು ಬೆಳೆಸ್ತಾ ಹೋಗ್ತಾ ಇರ್ತಾರೆ, ಒಬ್ಬರಿಂದ ಒಬ್ರು ದೊಡ್ಡದೇ. ಸೊ ಇದೆಲ್ಲ ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ ದಿಸ್ ಹೆಲ್ಪ್ ಆಗ್ತದೆ. ತೂಕವನ್ನು ಕಡಿಮೆ ಆಲ್ರೆಡಿ ಬೇಕಾದಷ್ಟು ಟೆಸ್ಟಿಮೋನಿಯಲ್ ನಿಮ್ಗೆ ಕಾಣಬಹುದು. ಇದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಂಡವರು ಇದ್ದಾರೆ. ದೈಹಿಕ ಕಾರ್ಯಕ್ಷಮತೆ ಹೆಚ್ಚು ಸಹಾಯ ಮಾಡುತ್ತದೆ. ನಿಮ್ಮ ಒತ್ತಡದ ವಿರುದ್ಧ ಹೋರಾಡುತ್ತದೆ. ಏನೇ ಟೆನ್ಷನ್ ಇದ್ರೆ ಅದಕ್ಕೆ ಒಳ್ಳೇದಾಗ್ತದೆ. ಈವನ್ ಕಿಡ್ನಿ ಫಿಲ್ಟ್ರೇಷನ್ಗೆ ಒಳ್ಳೇದಾಗ್ತದೆ. ಅಸ್ತಮಾ, ದಮ್ ಇದ್ರು ಕೂಡ ಇದನ್ನ ಯೂಸ್ ಮಾಡಿ ಬೆನಿಫಿಟ್ ತಗೊಂಡವ್ರು ತುಂಬಾ ಇದ್ದಾರೆ. ಇವನ್ ನಿಮ್ಗೆ ಇನ್ಹೇಲರ್ ನ ಬಿಟ್ಟವ್ರು ಇದ್ದಾರೆ. ಒತ್ತಡ ವ್ಯಾಖ್ಯಾನವಿದ್ದಲು ಕಾರಣಗಳು ಮತ್ತು ಆರೋಗ್ಯದ ಪರಿಣಾಮಗಳಿಗೆ ಟಾರ್ಗೆಟ್ ಟೆನ್ಷನ್, ಟಾರ್ಗೆಟ್ ವರ್ಕ್ ಇರ್ತದೆ, ಟೆನ್ಷನ್ ಎಷ್ಟು ಮಾಡಲೇಬೇಕು ಅಂತ. ಸೊ ಅಂಥವರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗ್ತದೆ. ಇವನ್ ಹಲ್ಲಿನ ಪ್ರಾಬ್ಲಮ್, ಹಲ್ಲು ನೋವುಗಳು, ಕ್ಯಾಲ್ಸಿಯಂ ಕೊರತೆಯಿಂದ ಅದಕ್ಕೆ ಸಹ ಈ ಟೀ ನಮ್ಗೆ ಹೆಲ್ಪ್ ಆಗ್ತದೆ. ಬಾಯಲ್ಲಿ ಹುಣ್ಣಾಗ್ತದೆ ನೋಡಿ, ಬಾಯಿ ಹುಣ್ಣನ್ನು ಸಹ ನಿಮ್ಗೆ ಕರೆಕ್ಟ್ ಮಾಡ್ಲಿಕ್ಕೆ ಆಗಾಗ ಹೀಟಿಂದ ಅದು ಆಗ್ತಾ ಇರ್ತದೆ. ಸೊ ಇದು ಆಕ್ಚುಲಿ ಇದು ಅಲ್ಕಲೈನ್ ಆಗೋದ್ರಿಂದ ಅದನ್ನ ನಿಮ್ಗೆ ಕಮ್ಮಿ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. DXN ಟೀ ನಿಮ್ಗೆ ಈವನ್ ಕಿವಿ ನೋವು ಬಡದು, ರೋಗ ಲಕ್ಷಣ ಕಾರಣಗಳು, ಇದಕ್ಕೆಲ್ಲ ನಿಮ್ಗೆ ರಿಷಿ ಟೀ ತುಂಬಾ ನಿಮ್ಗೆ ಕೆಲವರಿಗೆ ಗುಯಿ ಆಗೋದು, ಶಬ್ದ ಬಂದಾಗ ಆಗೋದು, ಟೆನ್ಷನ್ ಆಗೋದು, ಅದಕ್ಕೂ ವರ್ಕ್ ಆಗ್ತದೆ. ಅಜೀರ್ಣ, ದುರ್ಬಲಗೊಂಡ ಕ್ರಿಯೆ, ಜೀರ್ಣಕ್ರಿಯೆ, ಅದರ ಕಿಬ್ಬೊಟ್ಟೆ ಉಬ್ಬುವಿಕೆ ಅಥವಾ ಎದೆಯುರಿ, ವಾಕರಿಕೆ, ತೇಗುವಿಕೆ, ಮೇಲು ಹೊಟ್ಟೆಯನ್ನು ಸಹ ಒಳಗೊಳ್ಳಬಹುದು. ಇದಕ್ಕೆಲ್ಲ ನಿಮ್ಗೆ ಮೇಲು ಹೊಟ್ಟೆ, ಕಿಬ್ಬೊಟ್ಟೆ ಇದೆಲ್ಲ ನೋವುಗಳಿದ್ರು ಕೂಡ ಈ ಟೀ ಕುಡಿಯೋದ್ರಿಂದ ನೀವು ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಚರ್ಮ ಮತ್ತು ಕೂದಲಿಗೂ ಪೋಷಿಸ್ತದೆ. ನೀವು ರೆಗ್ಯುಲರ್ ನೀವು ಸ್ಫುರದ್ರೂಪಿಯಾಗೂ ಒಳ್ಳೆ ಉತ್ತಮವಾದ ನಿಮ್ಗೆ ಕೂದಲು ಇರಬೇಕು ಅಂತ ಹೇಳಿದ್ರೆ, ಗ್ಲೋಯಿಂಗ್ ಸ್ಕಿನ್ ಅಂತ ಹೇಳಿದ್ರೆ ರೆಗ್ಯುಲರ್ ಕುಡೀರಿ.
ತಲೆನೋವು ತಡೆಯಲು ಇದು ಸಹಕಾರಿ ಆಗ್ತದೆ. ಹಾಗೆ ಮೂತ್ರಪಿಂಡ ಕಲ್ಲುಗಳನ್ನು ಹೊರಗೆ ಹಾಕ್ಲಿಕ್ಕೆ ನಿಮ್ಗೆ ಇದು ಸಹಕಾರಿ ಆಗ್ತದೆ. ಆರೋಗ್ಯಕರ ಮೂತ್ರಪಿಂಡಕ್ಕೆ ನಮ್ಮ ಟೀ ನಂಬರ್ 1 ಅಂತ ಹೇಳಬಹುದು. ಮಲಬದ್ಧತೆ ನಿವಾರಣೆಗೆ ಸಹಕಾರಿ. ಯಾರಿಗೆಲ್ಲ ಸರಿಯಾಗಿ ಮೋಷನ್ ಹೋಗ್ಲಿಲ್ಲ ಅವರಿಗೂ ಸಹ ಇದು ಹೋಗ್ತದೆ. ಇವನ್ ಬ್ಯಾಲೆನ್ಸಿಂಗ್ ಆಫ್ ಬಾಡಿಯನ್ನ ಬ್ಯಾಲೆನ್ಸ್ ಆಗ್ಬೇಕು. ಹೊರಗಡೆ ವೇರಿಯೇಷನ್ ಆದಾಗ ಒಳಗಡೆನೂ ಬ್ಯಾಲೆನ್ಸ್ ಆಗ್ಲಿಕ್ಕೆ ನಮ್ಮ ಟೀ ತುಂಬಾ ಹೆಲ್ಪ್ ಮಾಡ್ತದೆ. ಜೀವ ರಾಸಾಯನಿಕ ಕ್ರಿಯೆಯನ್ನು ಉತ್ತಮಗೊಳಿಸ್ತದೆ, ಅದಕ್ಕೂ ಸಹ ಇದು ತುಂಬಾ ಒಳ್ಳೆಯದು. ಸಂಧಿವಾತವನ್ನು ಕಡಿಮೆಗೊಳಿಸ್ತದೆ. ಹಾಗೇನೆ ಬ್ಯಾಲೆನ್ಸ್ ದ ಸಿಸ್ಟಮ್, ಬಾಡಿ ಮೆಕ್ಯಾನಿಸಮ್ ಸಿಸ್ಟಮ್ ಕೂಡ ಇದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಹಾಗೇನೆ ಗಟ್ ಪ್ರಾಬ್ಲಮ್, ಹೊಟ್ಟೆಯ ಅವರಿಗೂ ಸಹ ಇದು ತುಂಬಾ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಬೇರೆ ಬೇರೆ ರೀತಿಯಲ್ಲಿ ಬ್ಲ್ಯಾಕ್ ಕಾಫಿ ಅಂಡ್ ಬ್ಲ್ಯಾಕ್ ಟೀ ಯಾವುದನ್ನು ನೀವು ಯೂಸ್ ಮಾಡ್ಬೋದು. ಟೀ ಕುಡಿಯುವುದು ತುಂಬಾ ಒಳ್ಳೇದಂತ ನನಗೆ ಅನಿಸ್ತದೆ. ಸೊ ಪಫಿನೆಸ್, ಕೆಲವು ಮುಖ ಬೆಳಿಗ್ಗೆ ಎದ್ದ ನಂತರ ಊದಿಕೊಂಡ ಆಗಿರ್ತದಂತೆ, ಅಂಥವರಿಗೂ ಸಹ ಇದು ಪಫಿನೆಸ್ ಎಂದು ಕರೆಯಲಾಗುತ್ತೆ. ಬ್ಲ್ಯಾಕ್ ಟೀ ಉರಿಯೂತದ ಲಕ್ಷಣಗಳನ್ನು ಹೊಂದಿದೆ. ಇದು ಚರ್ಮವನ್ನು ಶಮನಗೊಳಿಸುತ್ತದೆ. ನಿಯಮಿತವಾಗಿ ಬ್ಲ್ಯಾಕ್ ಟೀ ಕುಡಿಯುವುದರ ಮೂಲಕ ನೀವು ಈ ಪ್ರಯೋಜನವನ್ನು ಪಡೆಯಬಹುದು. ಕಲೆಗಳನ್ನು ತೆಗೆದು ಹಾಕ್ತದೆ. ನೀವು ರೆಗ್ಯುಲರ್ ಬ್ಲ್ಯಾಕ್ ಟೀ ಕುಡಿಯೋದ್ರಿಂದ ಏನಾದರೂ ಕಲೆಗಳಿದ್ರು ಸಹ ಅದನ್ನು ಸಹ ಬಾಡಿಯಿಂದ ಬ್ಯಾಲೆನ್ಸ್ ಮಾಡಿ ನಿಮ್ಮ ತ್ವಚೆಗೆ ಹೆಲ್ಪ್ ಆಗ್ತದೆ. ಬ್ಲ್ಯಾಕ್ ಟೀ ನಿಮ್ಮನ್ನು ಯಂಗ್ ಆಗಿ ಕಾಣುವಂತೆ, ಯಾವಾಗಲೂ ಯಂಗ್ ಅಂಡ್ ಎನರ್ಟಿಕ್, ಬೇಕಾದಷ್ಟು ಟೆಸ್ಟಿಮೋನಿಯಲ್ ಇದೆ. ಸೊ ಇದು ಕುಡಿಯೋದ್ರಿಂದ ಆ ರೀತಿಯಲ್ಲಿ ನಿಮಗೆ ಹೆಲ್ಪ್ ಆಗ್ತದೆ. ಈವನ್ ಸೋಂಕು ಇರ್ಬೋದು ಅಥವಾ ಸುಕ್ಕುಗಳಿರ್ಬೋದು, ಅದನ್ನು ಈವನ್ ಶುಗರಿಗೂ ಕೂಡ ನಾನು ಆಗಲೇ ಹೇಳಿದೆ, ನೀವು ಇದನ್ನ ಸಕ್ಕರೆ ಅಥವಾ ಬೆಲ್ಲ ಹಾಕಬೇಡಿ. ಬೆಳಿಗ್ಗೆ ಸೇವಿತ ಎಂದಿಗೂ ಬ್ಲಡ್ ಫ್ಲೂಯಿಡ್ ಬ್ಯಾಲೆನ್ಸ್ ಆಗಿರ್ತದೆ. ಮಧುಮೇಹವನ್ನು ನೀವು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿದಿನ ಬ್ಲ್ಯಾಕ್ ಟೀ ಕುಡಿಯೋದನ್ನ ತುಂಬಾ ಒಳ್ಳೆಯದು ಅಂತ ಹೇಳ ತೀರ್ಮಾನ ತಗೋಬಹುದು. ಚಹಾಗಳಿಗೆ ಹೋಲಿಸಿದರೆ ಬ್ಲ್ಯಾಕ್ ಟೀ ಕುಡಿಯುವವರು ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆಯನ್ನು ಕಡಿಮೆ ಹೊಂದಿದ್ದಾರೆ ಎಂದು ರಿಸರ್ಚ್ ಹೇಳ್ತಾ ಇದೆ ಅಂತ ನೋಡಿ. ಸೊ ಅದರಿಂದ ಮಧುಮೇಹ ನಿಯಂತ್ರಿಸುವ ಗುಣ ಇದೆ. ಹಾಗೆ ಮಧುಮೇಹ ಆವರಿಸುವ ಸಾಧ್ಯತೆಯನ್ನು ತಗ್ಗಿಸುತ್ತದಂತೆ, ಈವನ್ ಬರ್ದಿದ್ದಾಗೆ. ಸೊ ಅದರಿಂದ ಕಾಂಪ್ಲಿಕೇಶನ್, ಕೆಲವು ಕಣ್ಣಿನ ಕಾಂಪ್ಲಿಕೇಶನ್ ಇರ್ಬೋದು, ನರ್ವ್ ಸಿಸ್ಟಮ್ ಇರ್ಬೋದು, ಅದನ್ನೆಲ್ಲ ಕರೆಕ್ಟ್ ಮಾಡಲಿಕ್ಕೆ ನಮ್ಮ ಟೀ ನಮಗೆ ಹೆಲ್ಪ್ ಮಾಡ್ತದೆ. ಜೀರ್ಣಕ್ರಿಯೆಗೆ ಸಹ ಉತ್ತಮವಾಗಿದೆ. ಚರ್ಮದ ಸಮಸ್ಯೆಗಳಿಗೆ ಒಳ್ಳೆಯದು. ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ. ಎಷ್ಟಿದೆ, ಒಂದೆರಡಲ್ಲ ಲಾಭ. ಬ್ಲ್ಯಾಕ್ ಟೀ ಕುಡಿದ್ರೆ ಚರ್ಮ ಅನೇಕ ಸಮಸ್ಯೆಗಳಿಗೆ ಹೋಗ್ತದೆ. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಹೇಳೋದು, ಮನೆಯಲ್ಲೇ ನೀವು ಒಂದು ಟೀ ಶಾಪ್ ಇಟ್ಕೋಬಹುದು. ಒಂದು 25,000 30,000 ಬರೀ ಟೀಯನ್ನೇ ನೀವು ಮಾರ್ಕೆಟ್ ಮಾಡಿ ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಟಬಹುದು. ಇದರಿಂದ ದೊಡ್ಡದಾಗಿ ನೀವು ಬೆಳಿಲಿಕ್ಕೂ ಸಾಧ್ಯ ಆಗ್ತದೆ. ಸೊ ಅದರಿಂದ ಈ ನೀರು ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆ ಹೋಗಲಾಡಿದ ತೂಕ ಕೂಡ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. DXN ಗ್ಯಾನೋಟಿ ಬೆನಿಫಿಟ್ಸ್ ಒಂದೆರಡಲ್ಲ. ಡಾಕ್ಟರ್ ಲಿಮ್ಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಟೀ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ರಿಯಲಿ ಗ್ರೇಟ್ ಮ್ಯಾನ್ ಅಂತ ಹೇಳ್ಬೋದು. ಸೊ ಏನಾದರೂ ನಿಮಗೆ ಇದ್ರ ಬಗ್ಗೆ ಕೇಳಲಿಕ್ಕಿದ್ರೆ ನೀವು ಕೇಳ್ಬೋದು, ಯಾಕಂದ್ರೆ ಟೈಮ್ ಆಗಿದೆ ಇವತ್ತು. ಸೊ ಇದು ದೊಡ್ಡ ಸಬ್ಜೆಕ್ಟ್ ಇಂದ ನಾನು ಟೈಮ್ ಆಯ್ತು. ಅದರಿಂದ ಏನಾದ್ರೂ ಕೇಳಲಿಕ್ಕಿದ್ರೆ ಕೇಳ್ಬೋದು, ಎನಿಬಡಿ. ಥ್ಯಾಂಕ್ ಯು ವೆರಿ ಮಚ್. ಇದೊಂದು ಹೇಳಿ. ಹಲೋ ಹಲೋ ಹೇಳಿ, ಕೇಳಿಸ್ತದೆ, ಹೇಳಿ. ಸರ್, ಇದೊಂದು ಸಿಂಪಲ್ ಥೆರಪಿ ಸರ್, ಹೇಳ್ಬೇಕು ಅಂತಂದ್ರೆ. ಯಾಕಂದ್ರೆ ಹ್ಮ್ ನಾವು ಬೇರೆ ಬೇರೆ ಪ್ರಾಡಕ್ಟ್ RGG ಇರ್ಬೋದು ಅಥವಾ ಬೇರೆ ಹೇಳುವಾಗ ಡೀಪ್ ಎಕ್ಸ್ಪ್ಲನೇಷನ್ ಕೊಡಬೇಕು. ಬಟ್ ಇದು ಜಸ್ಟ್ ಬೈ ಕನ್ಸ್ಯೂಮಿಂಗ್ ಟೀ ವಾಟರ್ ಅಥವಾ ಟೀ ಇಂದ ನಾವು ಇಷ್ಟೆಲ್ಲ ಒಂದು ಸಮಸ್ಯೆಗಳಿಂದ ನಾವು ದೂರ ಇರ್ಬೋದು, ಅಥವಾ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಬಂದಿದ್ರೆ ಆ ಸಮಸ್ಯೆಯಿಂದ ಹೊರಗೆ ಬರ್ಬೋದು, ಮತ್ತೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ ತಗೋಬಹುದು ಅಂತ ಇಷ್ಟೆಲ್ಲ ಬೆನಿಫಿಟ್ ಇರೋದ್ರಿಂದ ನಾವು ಕಸ್ಟಮರ್ಗೆ ಈಸಿಯಾಗಿ ಹೇಳ್ಬೋದು, ಜಸ್ಟ್ ಬೈ ಕನ್ಸ್ಯೂಮಿಂಗ್ ಟೀ ಅಥವಾ ಟೀ ವಾಟರ್ ಇಂದ ಇಷ್ಟೆಲ್ಲ ನಾವು ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳಿ ನಾವು ಹೇಳ್ಬೋದು. ಒಂಥರ ಈಸಿಯೆಸ್ಟ್ ಥೆರಪಿ ಅಂತ ಹೇಳ್ಬೋದು ಸರ್ ಇದನ್ನ. ಅದಕ್ಕೆ ಬಿಹಾರ್ ನಾನು ಹೇಳುದಲ್ಲ, ಅವರಿಗೆ ನೋಡಿ ಬರೇ ಲೋಡ್ ವೈಸ್ ಟೀ ಹೋಗ್ತದೆ ಅಲ್ಲಿ. ಸೊ ಅವ್ರಿಗೆ ಖಾಲಿ ಮಾಡೋದೇ ಬರೇ ಟೀ. ಅದರಿಂದ ನಾನು ಹೇಳುದು ಪಕ್ಕಾ ರಿಸಲ್ಟ್ ಇದೆ. ಅದರಿಂದ ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡಿ ಜನರಿಗೆ ಇದನ್ನ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು 10 ಟೀ ಕೊಡಿ, ನೀವು ಚಾಲೆಂಜ್ ತಗೊಂಡು ಕೊಡ್ಬೋದು. ಸೊ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತದೆ ಅದು. ಸೊ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಏನು ಹರಿದೇವ್ ಅವರೇ, ನಾ ಕೇಳಿಕೊಂಡ ರುದ್ರಮಣಿಗೂ ಸರ್ ನಮಸ್ತೆ ಸರ್. ನಾನು ಈಗ ಒಂದು 15 ನಿಮಿಷ ಆಯ್ತು ಸರ್ ಜಾಯ್ನ್ ಆಗಿದ್ದೀನಿ. ಓಕೆ ಸರಿ. ಅದಾಗಲೇ ನಿಮ್ಗೆ ಆ ಕಡೆ ಈ ಕಡೆ ಆಯ್ತು. ಓಕೆ, ಹೇಳಿ. ನಾನು ಟೀ ಗೊತ್ತಲಿಂದ ಪ್ರಾರಂಭ ಮಾಡ್ತೀನಿ ಸರ್. ನಾನು ನಿನ್ನೆ ತಗೊಂಡಿದ್ದೀನಿ, ವೈದ್ಯನಾಥ್ ಸರ್ ಕೊಟ್ಟಿದ್ದಾರೆ ನನಗೆ. ಓಕೆ, ಬೆಸ್ಟ್ ಇದೆ, ನೀವು ಯೂಸ್ ಮಾಡಿ. ನಿಮ್ಗೆ 100% ನಿಮ್ಗೆ ವೈದ್ಯನಾಥ್ ಸಾರ್ ಇದಾರಲ್ಲ, ಅವರೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಅದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ. ಅವ್ರ ಹತ್ರ ನೀವು ಅದನ್ನ ಕೇಳಿ ಕರೆಕ್ಟ್ ಆಗಿ ಹೇಳ್ಕೊಡ್ತಾರೆ. ಓಕೆ ಸರ್, ಒಂದು ಸಮಸ್ಯೆ ನನಗೆ ಏನಾಯ್ತು ಅಂದ್ರೆ, ನೀವು ಹೇಳುವಾಗ ಅದರಲ್ಲಿ ಬೆಲ್ಲ ಹಾಕೋದಿಲ್ಲ ಸರ್. ಬೆಲ್ಲ ಮತ್ತು ಸಕ್ಕರೆ ಸ್ವಲ್ಪ ಹಾಕಬಹುದಾ, ಹಾಕೋಂಗಿಲ್ಲ? ನೀವು ಒಂದೆರಡು ಟೀ ಕುಡಿಯೋದಾದ್ರೆ ಹಾಕ್ಬೋದು, ಸಕ್ಕರೆ ಬಿಟ್ಬಿಡಿ, ಓನ್ಲಿ ಬೆಲ್ಲ ಹಾಕ್ಬೋದು. ಒಂದೆರಡು ಟೀ ಕುಡಿತೀರ ಅಂತ ಹೇಳಿದ್ರೆ ನೀವು ಹಾಕ್ಬೋದು, ಏನು ತೊಂದರೆ ಇಲ್ಲ. ನೀವು ಅಟ್ಲೀಸ್ಟ್ 6 ರಿಂದ 8, 10, 12 ಗ್ಲಾಸ್ ಕುಡಿತೀರ ಅಂತ ಹೇಳಿದ್ರೆ ನೀವು ಅದಕ್ಕೆ ಸಕ್ಕರೆ ಬೆಲ್ಲ ಹಾಕಿದ್ರೆ ಅದು ಬಾಡಿಗೆ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ನೀವು ದಿನಕ್ಕೆ ಒಂದೆರಡು ಟೀ ಕುಡಿತಾರೆ, ಬೆಳಿಗ್ಗೆ ಒಂದು ಟೀ ಕುಡಿತಾರೆ, ಓಕೆ, ದೆನ್ ಯು ಕ್ಯಾನ್ ಮಿಕ್ಸ್ ಇಟ್ ಅಂಡ್ ಯು ಕ್ಯಾನ್ ಡ್ರಿಂಕ್ ಇಟ್, ನೋ ಪ್ರಾಬ್ಲಮ್. ಬಟ್ ಅದನ್ನ ನೀವು
ನಾನು ಹೇಳಿದ್ನಲ್ಲ 3 ಲೀಟರ್ 4 ಲೀಟರ್ ಅಂತ ಹೇಳಿದ್ರೆ ನೀವು ಬೆಲ್ಲ ಸಕ್ಕರೆಯನ್ನ ಅವಾಯ್ಡ್ ಮಾಡ್ಬೇಕಾಗ್ತದೆ. ಹಾ ಹಾ ಓಕೆ 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 ಸರಿ ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಓಕೆ, ಇನ್ ಎನಿಬಡಿ ಐಗಾರ ಕ್ವಶನ್ಸ್ ಇಲ್ಲ ಅಲ್ಲ? ಕ್ಲೋಸ್ ಮಾಡೋಣ ಹಾಗಾದ್ರೆ ಅಶೋಕ್. ಓಕೆ, ಇವತ್ತಿನ ಪ್ರೋಗ್ರಾಮ್ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ ಒಳ್ಳೆ ಇನ್ಫಾರ್ಮೇಶನ್ ಸರ್ ಟೀಮ್, ಯಾಕಂದ್ರೆ ಇಷ್ಟು ಹೊತ್ತು ಒಳ್ಳೆಯ ಒಂದು ಟೀ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ತುಂಬಾ ಧನ್ಯವಾದ. ಓಕೆ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸರ್ ಜ್ಞಾನ ವಾಟರ್